ಎಲ್ಲರಿಗೂ ಸಹ ಮೈಸೂರಿನ ನಂಜನಗೂಡು ವಾಮನ್ ರಮೇಶ್ ಮಾಡುವ ಆತ್ಮೀಯ ನಮಸ್ಕಾರಗಳು ಹಾಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ತಾವೆಲ್ಲ ನನ್ನ ಈ ಮಾತುಗಳ ವಿವಿಧ ಅಧ್ಯಾಯಗಳನ್ನ ಮೈಸೂರಿನ ಸಂಸ್ಕೃತಿ ಚಾನೆಲ್ನ ಆದಿತ್ಯ ಲೋಕೇಶ್ ಅವರ ಮೂಲಕ ನೋಡ್ತಾ ಇದ್ದೀರಿ, ಕೇಳ್ತಾ ಇದ್ದೀರಿ. ಅವರಿಗೆ ಮೊಟ್ಟ ಮೊದಲು ನಾನು ಧನ್ಯವಾದ ಹೇಳ್ತೀನಿ. ಯಾಕೆಂದ್ರೆ ನಮ್ಮಂಥ ಅನೇಕ ಜನ ಎಲ್ಲೆಲ್ಲೋ ಇರ್ತೀವಿ, ಬಹಳಷ್ಟು ಅನುಭವಗಳು ಇರುತ್ತೆ, ವಿವಿಧ ಕ್ಷೇತ್ರಗಳ ಪರಿಚಯ ಇರುತ್ತೆ. ಆದ್ರೆ ಅದನ್ನ ತಾಳ್ಮೆಯಿಂದ ಬಂದು ರೆಕಾರ್ಡ್ ಮಾಡ್ಕೊಳ್ಳೋದೇನಿದೆ, ಮತ್ತೆ ಅದನ್ನ ಎಡಿಟ್ ಮಾಡಿ ಪ್ರಸಾರ ಮಾಡೋದೇನಿದೆ, ಇದು ಬಹಳ ದೊಡ್ಡ ಕೆಲಸ, ಗ್ರೇಟ್ ವರ್ಕ್. ಈ ಪಬ್ಲಿಸಿಟಿ ಅನ್ನೋದೇನಿದೆ, ನಾನು ಇನ್ಫಾರ್ಮೇಶನ್ ಪಬ್ಲಿಸಿಟಿ ವಿಭಾಗದಲ್ಲಿ ಇದ್ದುದರಿಂದ ಅದರ ಬೆಲೆ ನನಗೆ ಗೊತ್ತು. ನೀವು ಒಂದು ಕ್ಷಣದಲ್ಲಿ ನೋಡಿ ಚೆನ್ನಾಗಿದೆ ಚೆನ್ನಾಗಿಲ್ಲ ಅಂತ ಅನ್ಕೋಬಹುದು, ಆದ್ರೆ ವಿಷಯ ಸಂಗ್ರಹಣೆ ಮಾಡಿದಂತ ಮಾತನಾಡುವವರ ಅಮೂಲ್ಯ ಬೆಲೆ ಹಾಗೂ ಅದನ್ನು ಧ್ವನಿ ಮುದ್ರಿಸಿ ಪ್ರಸಾರ ಮಾಡೋರ ಬೆಲೆ ನಿಮ್ಗೆ ಗೊತ್ತಾಗಬೇಕು. ಸರಿ, ಇವತ್ತಿನ ಅಧ್ಯಾಯದಲ್ಲಿ ನಾನು ಮೊಟ್ಟ ಮೊದಲನೇದಾಗಿ ಪ್ರವಾಸ ಅನುಭವದ ಬಗ್ಗೆ ಮಾತಾಡ್ತಾ ಇದ್ದೀನಿ. ನಾನು ಈಗಾಗಲೇ ಹೇಳಿರೋ ಹಾಗೆ ನನ್ನ ಮಗನನ್ನ ಕಳ್ಕೊಂಡಿದ್ದೀನಿ 9 ವರ್ಷ ಕೆಳಗೆ, ನನ್ನ ಹೆಂಡತಿಯನ್ನ 9 ತಿಂಗಳ ಕೆಳಗೆ ಕಳ್ಕೊಂಡಿದ್ದೀನಿ. ನಾನು ಅರ್ಧನಾರೀಶ್ವರ ತತ್ವದಲ್ಲಿ ನನ್ನ ಹೆಂಡತಿ ನನ್ನ ಎದೆಯಲ್ಲಿದ್ದಾಳೆ, ನನ್ನ ಹೃದಯದಲ್ಲಿ ಇದ್ದಾಳೆ ಅನ್ನೋ ನಂಬಿಕೆಯಿಂದ ಅವಳು ಇದ್ದಾಗ ನಾನು ಏನೇನು ಪ್ರಾಮಿಸ್ ಮಾಡಿದೆ, ಎಲ್ಲೆಲ್ಲಿ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ದೆ, ಅಲ್ಲೆಲ್ಲ ನಾನು ಒಬ್ಬನೇ ಹೋಗ್ತಾ ಇದ್ದೀನಿ, ಅವಳು ನನ್ನ ಜೊತೆಗಿದ್ದಾಳೆ ಅನ್ನೋ ಭಾವನೆಯಿಂದ. ಹೀಗಾಗಿ ಮೇ ತಿಂಗಳ 13ನೇ ತಾರೀಕು ಅವಳು ಹೋದ್ರೂ ಸಹ ನಾವು ಪೂರ್ವ ನಿಗದಿತವಾಗಿದ್ದಂಥ ಈ ಕಾಶ್ಮೀರ ಪ್ರವಾಸವನ್ನ ಆಗಸ್ಟ್ ತಿಂಗಳ ಕೊನೆ ವಾರದಲ್ಲಿ ಕೈಗೊಂಡಿದ್ವಿ. ಅವಾಗ ತಾನೇ ಬಹಳಷ್ಟು ಗಂಭೀರವಾದ ಪರಿಸ್ಥಿತಿ ಇತ್ತು. ಪ್ರವಾಹ ಇತ್ತು, ಭೂಕಂಪ ಆಯಿತು, ಭೂಕುಸಿತ ಆಯಿತು, ಮತ್ತೆ ಪ್ರವಾಸೋದ್ಯಮಕ್ಕೆ ದೊಡ್ಡ ಏಟು ಬಿದ್ದಿತ್ತು. ಯಾಕಂದ್ರೆ ಟೆರರ್ ಆಕ್ಟಿವಿಟಿ ಆಯ್ತು. ಇದೆಲ್ಲ ಇದ್ದಾಗಲೂ ಸಹ ನಾವು ಹೋಗಿದ್ವಿ. ಅದನ್ನ ನಾನು ಕರ್ಮವೀರಗೆ ನಾನು ಬಹಳ ಮುಖ್ಯವಾದಂಥ ಈ ಕವರ್ ಪೇಜ್ ಆರ್ಟಿಕಲ್ಸ್ ಅನ್ನ ಬರೆಯೋದ್ರಲ್ಲಿ ಹೆಸರಾಗಿದ್ದೀನಿ 15 ವರ್ಷದಿಂದ. ನನಗೆ ಬಹಳ ಸಂತೋಷ ನಿಮ್ಮ ಜೊತೆ ಹೇಳ್ಬೇಕು ಅಂತಂದ್ರೆ, ಈ ವಾರದ 25ನೇ ತಾರೀಕಿನ ಕರ್ಮವೀರದಲ್ಲಿ ಒಂದು ರಿಮಾರ್ಕ್ ನನ್ನ ಬಗ್ಗೆ ಕೊಟ್ಟಿದ್ದಾರೆ. ಅದನ್ನ ಹೇಳಲಿಕ್ಕೆ ನಂಗೆ ಬಹಳ ಸಂತೋಷ ಅನ್ಸುತ್ತೆ. ಏನಂದ್ರೆ, ಕನ್ನಡದಲ್ಲಿ ನಿಸರ್ಗ ಪ್ರವಾಸದ ಬಗ್ಗೆ ಗಮನಾರ್ಹವಾಗಿ ಬರೆದವರು ಅಂದ್ರೆ ಪೂರ್ಣಚಂದ್ರ ತೇಜಸ್ವಿ ಅವರು. ಈಗ ಮುಂಚೂಣಿಗೆ ಬರ್ತಿರುವವರಲ್ಲಿ 4 ಜನರ ಹೆಸರು ಹಾಕಿದ್ದಾರೆ. ಅದರಲ್ಲಿ NV ರಮೇಶ್ ಹೆಸರು ಸಹ ಇದೆ. ನನಗೆ ಬಹಳ ಸಂತೋಷ ಆಗಿದೆ, ಸಂಪಾದಕರು ನನ್ನನ್ನ ಒಂದು ರೀತಿಯಲ್ಲಿ ಮೆಚ್ಚುಗೆಯನ್ನು ಸೂಚಿಸಿದ್ದಾರೆ ಅಂತ ಹೇಳಿ. ಈ ವಾರದ ಸಂಚಿಕೆಯಲ್ಲಿ ನಾನು ಇದು ಏನಿದೆ ಅಂದ್ರೆ, ಈ ಸಲದ ಇಶ್ಯೂ ಇದ್ದುದು ಪ್ರವಾಸ ಅನುಭವ, ಸ್ವಾರಸ್ಯಕರ ರೋಮಾಂಚನಕಾರಿ ಕಥನಗಳು ಅಂತ ಹೇಳಿ. ಅದರಲ್ಲಿ ಥ್ರಿಲ್ಲು ಇರಬೇಕು, ಅಡ್ವೆಂಚರ್ ಇರಬೇಕು, ಆ ತರದ ಒಂದು ಪ್ರವಾಸ. ಇದರ ಹೆಸರೇನು ಅಂದ್ರೆ, ಭೂಕುಸಿತಗಳ ಮಧ್ಯೆ ಜಮ್ಮು ಕಾಶ್ಮೀರ ಪ್ರವಾಸ ಅಂತ. ಈ ಕರ್ಮವೀರದ ಇಶ್ಯೂ ಸಬ್ಜೆಕ್ಟ್ ಏನಿತ್ತು ಅಂದ್ರೆ, ಸ್ವಾರಸ್ಯಕರ ರೋಮಾಂಚಕ ಕಥನಗಳು ಪ್ರವಾಸ ಅನುಭವ ಅಂತ ಟೈಟ್ಲ್ ಅಲ್ಲಿ ಈ ಇಶ್ಯೂ ಆಗಿದೆ. ಮತ್ತೆ ಮತ್ತೆ ಆಘಾತಗಳು ಬಂದರೂ ಮತ್ತೆ ಮತ್ತೆ ಪುಟಿದೇಳುವ ಜಮ್ಮು ಕಾಶ್ಮೀರ ಪ್ರವಾಸೋದ್ಯಮ ಅನ್ನೋದು ಸಬ್ ಟೈಟ್ಲ್ ಬಂದು ಭೂಕುಸಿತಗಳ ಮಧ್ಯೆ ಜಮ್ಮು ಕಾಶ್ಮೀರ ಪ್ರವಾಸ. ಬಹಳ ಜನ ಹೆದರ್ಕೊಂಡ್ಬಿಡ್ತಾರೆ ಮನೆ ಬಿಟ್ಟು ಹೊರಗೋಗಕ್ಕೆ. ಅದರಲ್ಲೂ 60-70 ದಾಟದವರು ಎಲ್ಲಿ ಬಿದ್ದು ಬಿಡ್ತೀವೋ, ಎಲ್ಲಿ ಎದ್ದು ಬಿಡ್ತೀವೋ, ಎಲ್ಲಿ ಕಾಯಿಲೆ ಬೀಳ್ತೀವೋ, ಚಳಿ ಜಾಸ್ತಿ ಆದ್ರೆ ಶಾಕ್ ಎಲ್ಲಾಗುತ್ತೋ, ಆಸ್ಪತ್ರೆಗೆ ಸೇರಿದ್ರೆ ಎಷ್ಟು ಖರ್ಚಾಗುತ್ತೋ, ಏನ್ ಮಾಡೋದು ಹೌಹಾರಿ ಹೋಗ್ತಾರೆ. ಪ್ರವಾಸದ ಖುಷಿಯನ್ನು ಅನುಭವಿಸ್ಬೇಕಾದ್ರೆ ಸ್ವಲ್ಪ ಥ್ರಿಲ್ಲು ಇರಬೇಕು. ಯಂಗ್ಸ್ಟರ್ಸ್ಗಿಂತ ನಾವು ಹೆಚ್ಚು ಥ್ರಿಲ್ ಅನ್ನು ಅನುಭವಿಸಿ ಪ್ರವಾಸ ಮಾಡಬಹುದು. ಜೀವನಾಸಕ್ತಿ ಇದ್ದರೆ, ಪ್ರವಾಸದ ಆಸಕ್ತಿ ಇದ್ದರೆ, ನಿಮ್ಮ ಜೇಬಿನಲ್ಲಿ ಬ್ಯಾಂಕ್ನಲ್ಲಿ ಸ್ವಲ್ಪ ದುಡ್ಡಿದ್ರೆ ಯಾರಿಗೋಸ್ಕರ ಉಳಿಸ್ತೀರಿ? ಇಡೀ ಜೀವನ ಕಷ್ಟಪಟ್ಟು ಸಂಪಾದಿಸಿ ಉಳಿಸಿರ್ತೀರಿ. ಏನ್ ಮಾಡ್ತೀರಿ? ದೊಡ್ಡ ವಯಸ್ಸಾದ್ಮೇಲೆ ತುಂಬಾ ತಿನ್ನಕ್ಕಾಗಲ್ಲ, ಅಥವಾ ತುಂಬಾ ತಿಂದು ಖರ್ಚು ಮಾಡಕ್ಕಾಗಲ್ಲ. ನೀವು ಬ್ಯಾಂಕಲ್ಲಿ ಇಟ್ಟು ಡೆಪಾಸಿಟ್ಗೆ ಬಡ್ಡಿನೇ ಬರ್ತಾ ಇದೆ ಅಂದ್ರೆ, ದಿಢೀರಂತ ಯಾರು ಯಾವಾಗ ಹೋಗ್ತಿರೋ ಮೇಲಿಂದ ಬುಲಾವ್ ಬಂದು ಅಂತ ಗೊತ್ತಿಲ್ಲ. ನೀವು ಕಷ್ಟಪಟ್ಟು ಇಡೀ ಜೀವನ ಉಳಿಸಿದ್ದು ಇನ್ಯಾರಿಗೂ ಆಗುತ್ತೆ. ಹಾಗಾಗ್ಬಾರ್ದು ಅನ್ನೋದು ನನ್ನ ಒಂದು ಕೋರಿಕೆ. ಏನು ಅಂದ್ರೆ, ನಾವು ಕಷ್ಟಪಟ್ಟು ಗಳಿಸಿದ್ದನ್ನ ಬಳಸಬೇಕು. ಸ್ವಲ್ಪ ಕೂಡಿಡಿ, ಹೆಚ್ಚು ಕೂಡಿಟ್ಟು ನೋಡಿ. ಮೈಸೂರಿನಲ್ಲಿ ನೀವು ಹೋಗಿ, ನಾ ಹಿಂದೂ ಹೇಳ್ತಾ ಇರ್ತೀನಿ ಎಲ್ಲರಿಗೂ, 100 ಮನೆಗಳು ಹಾಳು ಬಿದ್ದಿವೆ. ಅಲ್ಲಿ ಯಾರೂ ಇಲ್ಲ, ಯಾರ ಮನೆನೋ ಗೊತ್ತಿಲ್ಲ. ಆ ಮನೇಲಿ ಇದ್ದಂಥವ್ರು ವಯಸ್ಸಾದವರು ಹೋಗ್ಬಿಟ್ಟಿದಾರೋ, ಅಥವಾ ಅವ್ರ ಮಕ್ಕಳು ವಿದೇಶಕ್ಕೆ ಹೋಗಿದಾರೋ, ಅಥವಾ ಈ ಗಂಡ ಹೆಂಡ್ತಿನೇ ವಿದೇಶದಲ್ಲಿ ಹೋಗಿ ಅಲ್ಲಿ ಸತ್ರು. ಇಲ್ಲಿ ಯಾರಿಗೆ ಆ ಮನೆ ಇದೆ ಗೊತ್ತಿಲ್ಲ. ಯಾರ್ದೋ ಪಾಲಾಗುತ್ತೆ ಆ ಮನೆಗಳು. ಕಟ್ಟಿಟ್ಟ ಮನೆ, ಉಳಿಸಿಟ್ಟ ಹಣ ಯಾರ್ದೋ ಪಾಲಾಗುತ್ತೆ. ಹಾಗೆ ಭಾರತ ಸರ್ಕಾರದ ಲೆಕ್ಕದ ಪ್ರಕಾರ
ದೇಶದ ಸಾವಿರಾರು ಬ್ಯಾಂಕ್ಗಳಲ್ಲಿ ಎಷ್ಟೋ ಕೋಟಿ 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 ದುಡ್ಡು ಅನಾಥವಾಗಿ ಬಿದ್ದಿದೆ. ಅದು ಯಾರಿಗೆ ಅಂತ ಗೊತ್ತಿಲ್ಲ, ಕ್ಲೇಮ್ ಮಾಡೋರು ಯಾರು ಇಲ್ಲ. ಯಾರ್ದೋ ದುಡ್ಡು ಎಲ್ಲಮ್ಮನ್ ಜಾತ್ರೆ ಅನ್ನಂಗ್ ಆಗತ್ತೆ. ಹಾಗಾಗ್ಬಾರ್ದು. ಬಹಳ ಕಷ್ಟಪಟ್ಟು ಶ್ರಮಿಸಿ ಜೀವನ ಪೂರ್ತಿ ಗಳಿಸಿ ಉಳಿಸಿ ಮನೆ ಕಟ್ತಿರೋ ಅಥವಾ ಸಾಲ ತೀರಿಸ್ತಿರೋ ಏನೋ ಮಾಡಿ, ನಾನು ಹೇಳೋದೇನಂದ್ರೆ ದೇಹದಲ್ಲಿ ಸ್ವಲ್ಪ ಶಕ್ತಿ, ಮನಸ್ಸು ಸ್ವಲ್ಪ ಗಟ್ಟಿ ಇದ್ದಾಗ ಸ್ವಲ್ಪ ಅನಾರೋಗ್ಯ ಇದ್ರೂ ಹೆಚ್ಚಿನ ಅನಾರೋಗ್ಯ ಬಂದು ಹಾಸಿಗೆ ಹಿಡಿಯೋದ್ರೊಳಗೆ ಹೆಚ್ಚೆಚ್ಚು ಪ್ರವಾಸ ಮಾಡಿ ಅಂತ. ನಾ ಪ್ರವಾಸ ಮಾಡ್ತಾನೆ ಇರ್ತೀನಿ. ನನ್ನ ಹತ್ರ ಲಕ್ಷಾವಧಿ ದುಡ್ಡಿದೆ ಅಂತಲ್ಲ, ಅಥವಾ ನನ್ನ ಟೈಮು ಪುಕ್ಕಟ್ಟಿದೆ ಅಂತಲ್ಲ. ನಾ ಬರವಣಿಗೆ ಮಾಡ್ತೀನಿ, ಅಂಕಣ ಬರಿತೀನಿ, ಭಾಷಣ ಮಾಡ್ತೀನಿ, ಉಪನ್ಯಾಸ ಮಾಡ್ತೀನಿ, ಅಂತರ್ಜಾಲದಲ್ಲಿ ಮಾತಾಡ್ತೀನಿ, ಸ್ಟೇಜಲ್ಲಿ ಬೇರೆ ಬೇರೆ ಕಡೆ ಹೋಗ್ತೀನಿ. ಈಗ ಉದಾಹರಣೆಗೆ ನಿಮ್ ಜೊತೆ ಸಂತೋಷವಾಗಿ ಹಂಚ್ಕೋಬೇಕು ಅಂತಂದ್ರೆ, ನಾನೀಗ 31ನೇ ತಾರೀಕು ರಾತ್ರಿ ಹುಬ್ಬಳ್ಳಿಗೆ ಹೋಗ್ತಾ ಇದ್ದೀನಿ ರೈಲಲ್ಲಿ. ಯಾಕೆ ಅಂತಂದ್ರೆ ಭಾನುವಾರ ಹುಬ್ಬಳ್ಳಿಯ ಚೇಂಬರ್ ಆಫ್ ಕಾಮರ್ಸ್ ನಲ್ಲಿ ಅಲ್ಲಿಯ 2 ಸಂಸ್ಥೆಗಳು, ಕಲಾ ಸಂಸ್ಥೆಗಳು ನನಗೆ ಒಂದು ರಾಷ್ಟ್ರ ಪ್ರಶಸ್ತಿ ಕೊಡ್ತಾ ಇದ್ದಾರೆ. ಅದಕ್ಕೆ ಹೋಗ್ತಾ ಇದ್ದೀನಿ. ತಮ್ಮ ಮುಂದೆ ಬಹಳ ವಿನಯದಿಂದ ಇದನ್ನ ಹೇಳ್ತಾ ಇದ್ದೀನಿ. ಈಗ ಆರ್ಟಿಕಲ್ ಓದ್ತೀನಿ ನೋಡಿ. ಇದನ್ನ ನಾನು ಹಾಗೇನೆ ಹೇಳಬಹುದು, ಆದ್ರೆ ಹಾಗೆ ಹೇಳಿದ್ರೆ ಗಟ್ಟಿ ಆಗಲ್ಲ. ಯಾಕಂದ್ರೆ ಕಾನ್ಸಂಟ್ರೇಟ್ ಮಾಡಿ ನಾನು ಶಬ್ದಗಳನ್ನು ಹುಡುಕಿ ಬರೆದಿರ್ತೀನಿ. ಹೀಗಾಗಿ ಇದನ್ನೇ ಓದ್ಬಿಡ್ತೀನಿ ಈ ಸಲ. 2025 ಏಪ್ರಿಲ್ 22ರಂದು ಕಾಶ್ಮೀರದ ಪಹಲ್ಗಾಮ್ ಅಲ್ಲಿ ನಡೆದ ಪ್ರವಾಸಿಗರ ನರಮೇಧದ ನಂತರ ಮುಚ್ಚಲಾಗಿದ್ದ ಜಮ್ಮು ಮತ್ತು ಕಾಶ್ಮೀರದ ಪ್ರವಾಸಿ ತಾಣಗಳನ್ನ ಮತ್ತೆ ತೆರೆಯಲಾಗಿದೆ. ಈಗ ಮತ್ತೆ ಹೆಚ್ಚು ಚಲನಚಿತ್ರ ಕಲಾವಿದರು ಅಲ್ಲಿಗೆ ಬರ್ತಾ ಇದ್ದಾರೆ. 2024ರಲ್ಲಿ 3.5 ದಶಲಕ್ಷ ಭಾರತೀಯ ಪ್ರವಾಸಿಗರಿಗೆ ಬಂದಿದ್ರೆ 43,000 ವಿದೇಶಿ ಪ್ರವಾಸಿಗರು ಬಂದಿದ್ರಂತೆ. ಪಹಲ್ಗಾಮ್ ಭಯೋತ್ಪಾದಕ ಘಟನೆ ನಂತರ ಆಪರೇಷನ್ ಸಿಂಧೂರ್ ಅವಧಿಯಲ್ಲಿ ಮೇ 7ರಿಂದ 13ರವರೆಗೆ ಪ್ರವಾಸಿಗಳಿಲ್ಲದೆ ಎಲ್ಲ ಹೋಟ್ಲುಗಳು ಖಾಲಿಯಾಗಿದ್ವು. ಮೇ 13ರಂದು ವಿಮಾನಯಾನ ಮತ್ತೆ ಆರಂಭವಾದಾಗ ನಿಧಾನವಾಗಿ ಪ್ರವಾಸಿಗಳು ಹೆಚ್ಚಿದ್ರು. ಪ್ರತಿದಿನ ವಿಮಾನಯಾನಗಳು ಏರಿದ್ವು. ನೋಡಿ, ಇಲ್ಲಿ ಮೇ 13ಕ್ಕೆ ವಿಮಾನಯಾನ ಆರಂಭವಾಯಿತು. ನನ್ನ ಹೆಂಡತಿನೂ ಸಹ ಹೊಟ್ಟೋದ್ಲು ಮೇಲೆ. ಕಳೆದ ಜನವರಿಯಿಂದ ಜೂನ್ ವರೆಗೆ ಅಂದ್ರೆ 2025ರಲ್ಲಿ 9.5 ದಶಲಕ್ಷ ಭಾರತೀಯ ಪ್ರವಾಸಿಗಳು, 43,000 ವಿದೇಶಿ ಪ್ರವಾಸಿಗಳು ಬಂದಿದ್ರು ಇಲ್ಲಿಗೆ. ಏಪ್ರಿಲ್ 15ರಿಂದ 21ರವರೆಗೆ ಗರಿಷ್ಠ ಋತುವಿನಲ್ಲಿ 56,943 ಜನ ಬಂದಿದ್ರು. 45ರಿಂದ 59 ವಿಮಾನಯಾನಗಳಲ್ಲಿ ಪ್ರತಿದಿನ 9ರಿಂದ 10,000 ಪ್ರವಾಸಿಗಳು ಬಂದ್ರು. ಮೇ 1ರಿಂದ 7ರವರೆಗೆ 16,191 ಜನ ಬಂದ್ರು. ಇದರಲ್ಲಿ ಏನು ವಿಶೇಷ ಅಂತ ಕೇಳಬಹುದು. ನೀವು ಗಮನಿಸಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಜಮ್ಮು ಕಾಶ್ಮೀರದಲ್ಲಿ 90% ಜನರಿಗೆ ಪ್ರವಾಸೋದ್ಯಮ ಅನ್ನದ ದಾರಿ. ಅಲ್ಲಿ ಕೃಷಿ ಮಾಡ್ಲಿಕ್ಕೆ ಭೂಮಿ ಇಲ್ಲ, ಎಲ್ಲ ಬಂಡೆಗಳು, ಕಲ್ಲು, ಬೆಟ್ಟ, ಕೊಳ್ಳ ಈ ತರದ್ದಿದೆ. ಆಮೇಲೆ ನೀರಿದೆ, ಪ್ರವಾಹ ಬರುತ್ತೆ. ಹೀಗಾಗಿ ಅಲ್ಲಿ ಹೆಚ್ಚು ಆಹಾರ ಧಾನ್ಯಗಳನ್ನ ಬೆಳೆಯೋದಿಲ್ಲ, ಹೊರಗಡೆಯಿಂದ ಬರುತ್ತೆ. ಅಲ್ಲಿ ಬೆಳೆಯೋದು ಕೆಲವು ಇದು ಮಾತ್ರ. ಏನು, ಈ ಔಷಧ ಸಸ್ಯಗಳು ಬೆಳೀತಾರೆ. ಆಮೇಲೆ ಈ ಜಾಕಾಯಿ, ಈ ಗೋಡಂಬಿ, ದ್ರಾಕ್ಷಿ ಈ ತರ ಡ್ರೈ ಫ್ರೂಟ್ಸ್ ಬೆಳೀತಾರೆ ಎಷ್ಟೋ ರೀತಿಲಿ. ಹೀಗಾಗಿ ಪ್ರವಾಸೋದ್ಯಮ ಅನ್ನದ ದಾರಿ. ಆದ್ರೆ ನೀವು ಕಾಶ್ಮೀರಕ್ಕೆ ಹೋಗಿದ್ರೆ ಶ್ರೀನಗರದಲ್ಲಿ ದಾಲ್ ಸರೋವರ ಅಂತಿದೆ. ಅದರಲ್ಲಿ ಬೋಟಿಂಗ್ ಮಾಡಿದ್ರೆ ಏನು ಚೆನ್ನಾಗಿರುತ್ತೆ ಗೊತ್ತಾ. ನಾನು ನನ್ನ ಹೆಂಡತಿ ಜೊತೆ 2 ಸಲ ಹೋಗಿದ್ದೆ. ಅವಳು ಹೋದ್ಮೇಲೆ 1 ಸಲ ಹೋಗಿದ್ದೆ. ಹೀಗಾಗಿ ಅಲ್ಲಿ ದೋಣಿ ಮನೆಗಳಿದೆ, ಬೋಟ್ ಹೌಸ್. ಆ ಬೋಟ್ ಹೌಸ್ ಅಲ್ಲಿ ನೀವು ತಂಗಬಹುದು. ಅಂದ್ರೆ ದಾಲ್ ಸರೋವರದ ಮುಕ್ಕಾಲದ ಭಾಗ ಆದ ಮೇಲೆ ಒಂದು ತುದಿಗೆ ಸಾಲಾಗಿ ಮನೆಗಳಿವೆ. ಆ ಮನೆಗಳನ್ನ ಅಡ್ವಾನ್ಸ್ ಆಗಿ ಬುಕ್ ಮಾಡ್ಬೇಕು ನೀವು. ಅಲ್ಲೇ ಅವರು ಊಟ ತಿಂಡಿ ಎಲ್ಲ ಕೊಡ್ತಾರೆ, ಟೀ ಕಾಫಿ ಕೊಡ್ತಾರೆ, ಮನೆಯವ್ರ ತರ ನೋಡ್ಕೋತಾರೆ. ಶ್ರೀನಗರದ 28 ಕಿಲೋಮೀಟರ್ ವಿಸ್ತೀರ್ಣದ ಈ ಒಂದು ಸರೋವರ ಇದೆ. ಅದರಲ್ಲಿ ಶಿಕಾರ್ ಅಂತ ಹೇಳ್ತಾರೆ, ಅಂದ್ರೆ ದೋಣಿ ಪಯಣ. ಸರೋವರದಲ್ಲಿ ಅನೇಕ ದೋಣಿಗಳ ಮೂಲಕ ಹುಟ್ಟಾಕ್ತಾ ಬರೋ ವ್ಯಾಪಾರಿಗಳು ಅಲ್ಲೇ ವ್ಯಾಪಾರ ಆಗುತ್ತೆ, ನದಿ ಮೇಲೆ, ಸರೋವರದ ಮೇಲೆ. ಇದೊಂದು ಹೊಸ ಲೋಕ. ಬಟ್ಟೆಗಳು, ಆಭರಣಗಳು, ಸ್ಥಳೀಯ ವರ್ಣರಂಜಿತ ಹೂಗಳು, ಡ್ರೈ ಫ್ರೂಟ್ಸ್, ತಿಂಡಿ, ಕಾಫಿ ನಿಮ್ಮನ್ನ ಬೆನ್ನ ಹತ್ತು ಬರುತ್ತೆ. ತಗೊಳ್ಳಿ 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 ಅಂತ. ಹೆಚ್ಚಿನ ಪ್ರದೇಶ ಗುಡ್ಡ, ಬೆಟ್ಟ, ಕೊಳ್ಳ, ಕಲ್ಲು ನೆಲ. ಹೀಗಾಗಿ ಜಮ್ಮುವಿನ ಕಾಟ್ರಾ ಅಂತೇನಿದೆ, ಆ ಪುಟ್ಟ ಪುಟ್ಟ ರಸ್ತೆ ಬದಿ ಚಹಾ, ದಿಢೀರ್ ಊಟದ ಡಬ್ಬಿ ಅಂಗಡಿಗಳು. ವೈಷ್ಣೋದೇವಿ ದೇವಾಲಯದ ಆವರಣದಲ್ಲಿ ಫೋಟೋ ತೆಗೆ ಹಾಕಿಲ್ಲ. ಕೆಳಗಿಳಿದು ಆವರಣ ದಾಟದೊಡನೆ ಸಾಲ್ ಆಹಾರ ಮಳಿಗೆ ಜೊತೆ ಸ್ಪರ್ಧೆ ಮಾಡುವಂತದ್ದು ಏನಿದೆ ಗೊತ್ತಾ? ಇನ್ಸ್ಟಂಟ್ ಫೋಟೋ ಕೊಡುವಂತಹ ಸ್ಟುಡಿಯೋಗಳು, ಲ್ಯಾಬ್ಗಳು. ನಿಮ್ಮ ಫೋಟೋ ಹಿನ್ನೆಲೆಯಲ್ಲಿ ಅಲ್ಲಿ ವೈಷ್ಣೋದೇವಿ, ಅಮರನಾಥ, ಶಿವಲಿಂಗ, ಕೃಷ್ಣರಾಧೆ, ನವದುರ್ಗೆಯರ ದೇವಾಲಯ ಮೂರ್ತಿಗಳ ಪ್ರತಿರೂಪ ಸಿದ್ಧವಾಗಿರುವಂತ ಸ್ಟುಡಿಯೋ ಇದೆ. ನಿಮ್ಗೆ ಯಾವ ಫೋಟೋ ಬೇಕೋ, ನೀವು ಆ ದೇವಸ್ಥಾನಕ್ಕೆ ಹೋಗಿರ್ತಿರೋ ಇಲ್ವೋ,
ಆ ದೇವಸ್ಥಾನದಲ್ಲಿ ಫೋಟೋ ತೆಗಿಯಕ್ಕೆ ಅಲೋ ಮಾಡಿರೋಲ್ಲ. ಆದ್ರೆ ಆ ಸುಂದರ ಪ್ರತಿಮೆಗಳ ಮಧ್ಯದಲ್ಲಿ ನೀವು ಇರಬೇಕು ಅಂತ ಅನಿಸಿದ್ರೆ ಇಲ್ಲಿ ದುಡ್ಡು ಕೊಟ್ಟು ನೀವು ಫೋಟೋ ತಗೊಳ್ಬಹುದು. ಹೀಗಾಗಿ 9, 10, 15 ದಿನ ವೈಷ್ಣೋದೇವಿ ದೇವಾಲಯ ಬಂದ್ ಆದ್ರೆ ಅಲ್ಲಿರೋ ಲಕ್ಷಾವಧಿ ಜನರಿಗೆ ಉಪವಾಸ. ದೇವಾಲಯದ ಮೆಟ್ಲುಗಳನ್ನ ಹತ್ತಿ ನಡಿಗೆಯಲ್ಲಿ ಬರೋ ಲಕ್ಷಾಂತರ ಭಕ್ತರಿಗೆ ಅಲ್ಲಿ ತಂಗೋಕೆ ಧರ್ಮಛತ್ರ ಪ್ರಸಾದ ಎಲ್ಲ ಲಭ್ಯವಿದೆ. ಆದ್ರೆ ಒಂದು ಸಲ ಏನಾದ್ರೂ ತೊಂದರೆ ಆಗಿ ಅಡಚಣೆ ಆಯ್ತು ಅಂದ್ರೆ ಅಲ್ಲಿ ಬಂದಂತ ಪ್ರವಾಸಿಗರಿಗೆ ಬಡವರಿಗೆ ಊಟ ಇಲ್ಲ, ಇಳ್ಕೊಳಕ್ ಜಾಗ ಇಲ್ಲ, ಮತ್ತೆ ಅವ್ರಿಗೆ ಅನ್ನದ ಗತಿಯೇ ಇಲ್ಲ, ಸಂಪಾದನೆಯೇ ಇಲ್ಲ. ಯಾಕೆಂದ್ರೆ ನೋಡಿ, ಒಂದು ಉದಾಹರಣೆ ಹೇಳ್ತೀನಿ. ವೈಷ್ಣೋವದಿ ದರ್ಶನಕ್ಕೆ ದೇವಿಗೆ ಲಕ್ಷಾಂತರ ಜನ ಬರ್ತಾರೆ. ಅಲ್ಲಿ ಬರೋ ಭಕ್ತರು 14 ಕಿಲೋಮೀಟರ್ ಮೆಟ್ಲ ಹತ್ತಿ ಸುತ್ತು ದಾರಿಯಲ್ಲಿ ಹೋಗ್ಬೇಕಾಗುತ್ತೆ. ಹತ್ತಬೇಕಾದ್ರೆ ಬಹಳ ಕಷ್ಟ. ಈ ದೇವಿ ದರ್ಶನಕ್ಕೆ ಕರೆದೊಯ್ಲಿಕ್ಕೆ ಎಲ್ರಿಗೂ ಸಹ ನಡೆಯೋಕ್ ಸಾಧ್ಯವಿಲ್ಲ. ಆದ್ರೆ ನೋಡ್ರಿ, ಈ ಬಡವರು ಅಂತ ನಾವ್ ಯಾರು ಅಂತೀವಿ, ಶ್ರಮಜೀವಿಗಳು ಅಂತ ಯಾರು ಅಂತೀವಿ, ನಿಜವಾದ ಭಕ್ತಿ ಅವ್ರಿಗಿರುತ್ತೆ. ನಾನ್ ನೋಡ್ದಂಗೆ ಪುಟ್ ಮಕ್ಕಳನ್ನ ಎತ್ಕೊಂಡು 3 ವರ್ಷದ 4 ವರ್ಷದ ಮಕ್ಕಳನ್ನೆಲ್ಲ ಮೆಟ್ಲು ಹತ್ತಿಸ್ಕೊಂಡು ಕರ್ಕೊಂಡು ಹೋಗ್ತಿರ್ತಾರೆ. ಲಕ್ಷಾವಧಿ ಭಕ್ತರು ಬಂದು ಅಲ್ಲಿ ಉಚಿತ ಊಟ ಇರುತ್ತೆ, ಉಚಿತ ಧರ್ಮಶಾಲೆಯಲ್ಲಿ ಮಲ್ಕೋತಾರೆ. ಮತ್ತೆ ಅಲ್ಲಿ ತಿಂಡಿ ಕಾಫಿ ಅಂಗಡಿಗಳು ಬಹಳ ಇವೆ, ಸಿಹಿ ತಿಂಡಿ ಅಂಗಡಿಗಳಿವೆ, ದೋಸೆ ಸಿಗುತ್ತೆ, ಬೇರೆ ಬೇರೆ ತರದ ಉತ್ತರ ಭಾರತದ ತಿನಿಸುಗಳು ಸಿಗುತ್ತೆ. ಅಲ್ಲಿ ವಿಶೇಷ ಏನು ಗೊತ್ತಾ, ಯಾರಿಗೆ ಹತ್ತಿ ಮೆಟ್ಲು ಹೋಗೋಕ್ಕಾಗಲ್ಲ, ವಯಸ್ಸಾದವ್ರು ಇರ್ಬೋದು ಅಥವಾ ಟೈಮ್ ವೇಸ್ಟ್ ಮಾಡಕ್ ಇಷ್ಟ ಇಲ್ಲ ಅನ್ನೋರು, ಅವ್ರು ಕುದುರೆ ಮೇಲೆ ಹೋಗ್ಬೋದು. 8,000 ಕುದುರೆ ಇದೆ ಅಲ್ಲಿ ಜನರನ್ನ ಕರ್ಕೊಂಡು ಹೋಗೋಕ್ಕೆ. ಹಾಗೂ ಸವಾರರಿದ್ದಾರೆ, ಅದಕ್ಕೆ 8,000 ಜನ ಸವಾರರಿದ್ದಾರೆ. ಇನ್ ಕೆಲವರಿಗೆ ಕುದುರೆ ಸವಾರಿ ಮಾಡಕ್ಕಾಗಲ್ಲ, ಡೋಲಿ ಇದೆ. ಆವಾಗ ಒಂದು ಡೋಲಿಗೆ 6 ಜನ ನಿಮ್ಮನ್ನು ಹೊತ್ಕೊಂಡು ಹೋಗ್ತಾರೆ. ಅಲ್ಲಿ ಕುರ್ಚಿ ತರ ಇರುತ್ತೆ, ಈ ಕಡೆ ಆ ಕಡೆ ಒಂದು ರೀತಿಲಿ ಜೀವನ ಇದ್ದಾಗ್ಲೇನೆ ಒಂಥರ ಜೀವಂತ ಇರೋವಾಗಲೇ ಒಂಥರ ಅದು ಕರ್ಕೊಂಡು ಹೋಗುವಂತದ್ದು ಜೋಲಿ. ಅದು 20,000 ಕಾರ್ಮಿಕರಿದ್ದಾರೆ, ಅವ್ರಿಗೆಲ್ಲ ನಂಬರ್ ಕೊಟ್ಟಿರ್ತಾರೆ. ಪಾಳೆ ಪ್ರಕಾರ ಅವ್ರಿಗೆ ಅವಕಾಶ ಸಿಗುತ್ತೆ. ಪ್ರವಾಸೋದ್ಯಮ ಆಧರಿಸಿ ಜೀವನ ನಡೆಸ್ತಿರೋ ಪ್ರದೇಶ ಇದು. ನೋಡಿ, ಕಳೆದ ವರ್ಷ ಆಗಸ್ಟ್ 26 ಏನಾಯ್ತು, ಅಪಘಾತ ಆಯ್ತು. 14 ಕಿಲೋಮೀಟರ್ ನಡಿಗೆ ಮಾರ್ಗದ ಮಧ್ಯದಲ್ಲಿ ಜರುಗ್ತು. ದಾರಿ ದುರಸ್ತಿಯೋ ಪುನರ್ ನಿರ್ಮಾಣ ಆಗೋದು ಅಂತ ಕಾದಿದ್ದಾರೆ. ಅಲ್ಲಿ ಎರಡಾಗಿ ಒಡೆದೋಯ್ತು ಆ ಹೋಗುವಂತ ಮೆಟ್ಲುಗಳ ದಾರಿ. ಆ ಎರಡೂ ಕಡೆ ಪಥದಲ್ಲಿ ಜನ ಅಲ್ಲಲ್ಲೇ ಉಳಿದು ಬಿಟ್ರು. ನಮ್ಮ ಸುದೈವ, ನಾವು ಸುರಕ್ಷಿತವಾಗಿ ಆಗಸ್ಟ್ 20, 21, 22 ಕಳೆದ ವರ್ಷ ಜಮ್ಮು ಕಾಟ್ರಾ ವೈಷ್ಣೋದೇವಿಯ ದರ್ಶನ ಮಾಡಿದ್ವಿ. 80 ಕಿಲೋಮೀಟರ್ ದೂರದಲ್ಲಿ ಶಿವ ಕೊಹರಿ ಮಂದಿರ, ಕಲ್ಲಿನ ಗವಿಯೊಳಗೆ ನೀವು ತೆವಳ್ಕೊಂಡು ನುಸುಳಿ ಹೋಗಿ ನೋಡುವಂತ ಮಂದಿರ. ಅಲ್ಲಿ ಗವಿಯೊಳಗೆ ಕಲ್ಲಿನೊಳಗೆ ಮೂಡಿದೆ ಶಿವ. ಹೀಗಾಗಿ ಅಲ್ಲಿ ನೋಡಿದಾಗ ಆ ಚಳಿ ಆ ಮಳೆ, ಇದ್ರ ಮಧ್ಯದಲ್ಲಿ ನನ್ನ ಕಲಬುರಗಿ ರಾಯಚೂರು ವಿಜಯಪುರದ ಬಿಸಿಲು ತಾಪ ಅಲ್ಲಿ ನಮಗ್ ಕಂಟು. ಅಂದ್ರೆ ಚಳಿ ಅಂತ ಹೋದ್ವಿ, ಅಲ್ಲಿ ತುಂಬಾ ಶೆಕೆ ಇತ್ತು. ಆಗ ಹೆಚ್ಚು ಪ್ರವಾಸಿಗರು ದೊಡ್ಡ ಸಂಖ್ಯೆಯಲ್ಲಿ ಬರ್ತಾ ಇದ್ದಾರೆ. ಕೇಂದ್ರ ಸರ್ಕಾರ ಏನ್ ಮಾಡಿದೆ ಅಂದ್ರೆ ಕಾಶ್ಮೀರಕ್ಕೆ ಸಪೋರ್ಟ್ ಮಾಡೋದಕ್ಕೋಸ್ಕರ ವಿವಿಧ ಕಚೇರಿಗಳ ಸಭೆಗಳನ್ನ ಅಲ್ಲಿ ಮಾಡ್ತಾ ಇದೆ, ಸಂಸತ್ತಿನ ನಿಯೋಗಗಳನ್ನ ಕಳಿಸ್ತಾ ಇದೆ. ಜಮ್ಮುವಿನಲ್ಲಿ ಸರ್ವಾಲ್, ಬಗ್ಗರ್, ದೇವಿ ಪಿಂಡಿ, ಸೆಹರ್ ಬಾಬಾ ಜಲಪಾತ, ಸುಲಕ ಉದ್ಯಾನ, ಗುಲ್ವಂಡ, ಜೈಕೊಳ ಹಾಗೂ ಪಂಚರಿ ಈ ವಿವರವಾದ ಭದ್ರತಾ ಮೌಲ್ಯಮಾಪನ ನಂತರ ಪ್ರವಾಸಿಗಳನ್ನ ಕ್ರಮೇಣ ಜವಾಬ್ದಾರಿಯಿಂದ ಸ್ವಾಗತಿಸ್ತಾರೆ. ಕಾಶ್ಮೀರಿ ಕೊಳ್ಳದ 87 ತಾಣಗಳಲ್ಲಿ 45 ಮುಚ್ಚಿಬಿಟ್ಟಿದ್ವು ಎಮರ್ಜೆನ್ಸಿಗೋಸ್ಕರ. ಈಗ ಸರ್ಕಾರ ಏನ್ ಮಾಡಿದೆ ಅಂದ್ರೆ ಪ್ರವಾಸೋದ್ಯಮವನ್ನೇ ಭಯೋತ್ಪಾದನೆಯ ವಿರುದ್ಧ ಒಂದು ಆಯುಧವಾಗಿ ಬಳಸ್ತಾ ಇದ್ದಾರೆ. ನಾವು ಅಲ್ಲಿ ಹೋಗ್ಬೇಕಾದ್ರೆ ಬಹಳ ಜನ ಎದುರಿಸಿದ್ರು. ಈಗ ತಾನೇ ಆಗಿದೆಯಪ್ಪ, ಪಹಲ್ಗಾಮ್ ಅಲ್ಲಿ ಆಗಿದೆ, ಆಮೇಲೆ ವೈಷ್ಣೋದೇವಿಯಲ್ಲಿ ಭೂ ಕುಸಿತ ಆಗಿದೆ, ಇಲ್ಲಿ ಬೇರೆ ಬೇರೆ ಬೆಟ್ಟಗಳ ಮೇಲೆ ನೆಲ ಕುಸಿತಾನೇ ಇರುತ್ತೆ, ಭೂಮಿ ಕುಸಿತ ಇರುತ್ತೆ, ಕಲ್ಲು ಮಣ್ಣು ಮೇಲಿಂದ ಬೀಳುತ್ತೆ, ಹೋಗ್ಬೇಡಿ ಕಾಶ್ಮೀರಕ್ಕೆ ಅಂದ್ರು. ಅಯ್ಯೋ, ನಮ್ಮ ಮನೇಲಿ ಏನಿದೆಯೋ ಹೋಗೋಣ ಅಂತ ನಾ ಹೋದೆ. ಆದ್ರೆ ಈ ನಡುವೆ ಏನಾಯ್ತು ಗೊತ್ತಾ, ನಾವು ಹೋದಾಗ ಜಮ್ಮುವಿನಲ್ಲಿ ಪ್ರವಾಹ ಬಂತು, ಮೇಘಸ್ಫೋಟ ಆಯ್ತು, ಭಾರಿ ಮಳೆ ಬಂತು, ಜನಜೀವನ ಅಸ್ತವ್ಯಸ್ತ ಆಯ್ತು. ಆಗಸ್ಟ್ 26 ಜಮ್ಮುವಿನಲ್ಲಿ ನದಿಗಳು ಉಕ್ಕೆ ಹರಿದು, ಮೊಬೈಲ್ ಇಲ್ಲ, ಫೋನ್ ಇಲ್ಲ, ಇಂಟರ್ನೆಟ್ ಇಲ್ಲ, ಸಂಪರ್ಕವೇ ಇಲ್ಲ. ನೀರು ದಾರಿಲಿದ್ದ ಎಲ್ಲವನ್ನ ನೆಲಸಮ ಮಾಡ್ತು. ಬಂಡೆಗಳು ಮರಗಳು ಇಳಿಜಾರ ಮೇಲೆ ಉರುಳು ಬಿದ್ದು ಜಮ್ಮುವಿಗೆ ಲಕ್ಷಾವಧಿ ಭಕ್ತರು ಪ್ರವಾಸಿಗರಾಗಿ ಬರೋದೇ ವೈಷ್ಣೋದೇವಿಯ ದರ್ಶನ ಮಾಡಿ ಪಾವನವಾಗಲು. ಆಕೆ ದರ್ಶನ ಇದ್ರೆ ಮಾತ್ರ ಕಾಟ್ರಾ ವೈಷ್ಣೋದೇವಿ ಜಮ್ಮುಗ್ ಭಕ್ತರ ಆಗಮನ, ಪ್ರವಾಸೋದ್ಯಮಕ್ಕೆ ಶಕ್ತಿ. ಕಾಟ್ರಾದಲ್ಲಿರೋ ಎಲ್ಲ ಪುಟ್ಟ ಹೋಟ್ಲುಗಳು, ವ್ಯಾಪಾರಸ್ಥರು, ಕಾರ್ಮಿಕರಿಗೂ ಎಲ್ರಿಗೂ ಕೈ ತುಂಬಾ ಕೆಲಸ, ಜೇಬ್ ತುಂಬಾ ಸಂಪಾದನೆ. ಇಲ್ಲವಾದ್ರೆ ಇವರಲ್ಲಿ 99% ಜನ ಉಪವಾಸಕ್ಕೆ ಮೊರೆ ಹೋಗ್ಬೇಕು.
ಯಾವಾಗ ವೈಷ್ಣೋದೇವಿ ಗುಹಾಂತರ್ಗತ ದೇವಾಲಯದ ಮಾರ್ಗದಲ್ಲಿ ಭೂಕುಸಿತವಾಗಿ 34 ಯಾತ್ರಿಕರ ದುರ್ಮರಣವಾಯಿತು, ಬಸಂತ ತಾವಿ ಚೆನಾಬ್ ನದಿ ನೀರಿನ ಮಟ್ಟ ಎಚ್ಚರಿಕೆ ಹಂತಕ್ಕೆ ಹೋಯ್ತು, ಆಗ ಈ ತೀರ್ಥಯಾತ್ರೆನ ಸ್ಥಗಿತಗೊಳಿಸಲಾಯಿತು. ಇಡೀ ಆ ದೇವಸ್ಥಾನದ ಹಿಸ್ಟ್ರಿಲೇ ಇದು ಮೊದಲನೇ ಬಾರಿ ಬಂದಾಗಿದ್ದು. ಕಾಟ್ರಾದಿಂದ ಬೆಟ್ಟ ತುದಿಲಿರೋ ದೇವಾಲಯಕ್ಕೆ ಹೋಗೋ 14 ಕಿಲೋಮೀಟರ್ ಹಾದಿಲಿ ಅರ್ಧ ದಾರಿ ಭೂಕುಸಿತ ಆಯ್ತು. ಒಂದೇ ಬಾರಿ 13 ಮಂದಿ ಸತ್ತು ಹೋದ್ರು. ಭಾರಿ ಮಳೆಯಿಂದ ಜಮ್ಮುನಲ್ಲಿ 3 ಜನ ಸತ್ರು, 2 ಡಜನ್ಗೂ ಹೆಚ್ಚು ಮನೆ ಸೇತುವೆ ಹಾನಿಗೊಳಗಾಯ್ತು. ಹೀಗಾಗಿ ಶ್ರೀನಗರದ ಡಾಲ್ ಲೇಕ್ ಪ್ರದೇಶದಲ್ಲಿ 850 ಬೋಟ್ ಹೌಸ್ಗಳು ಖಾಲಿ. ಸಾರಿಗೆ ಉದ್ಯಮ ನೆಲಕ್ಕೆ ಕುಸಿಯಿತು. ಕಾಶ್ಮೀರದ 106 ವರ್ಷಗಳಿಂದ ನೈಸರ್ಗಿಕವಾಗಿ ಅಸ್ತಿತ್ವದಲ್ಲಿದ್ದ ಭೌಗೋಳಿಕ ಸಮತೋಲನ ತೊಂದರೆಗೊಳಗಾಯಿತು. ಜಮ್ಮುವಿನಲ್ಲಿ ಕಳೆದ 70 ವರ್ಷಗಳಲ್ಲಿ ಸುರಿದ ಮಳೆ ನಂತರ ಕಳೆದ ವರ್ಷ 24 ಗಂಟೆಗಳಲ್ಲಿ ಅಷ್ಟು ಹೆಚ್ಚು ಮಳೆಯಾಗಿದೆ. 1988ರಲ್ಲಿ 270.4 ಮಿಲಿಮೀಟರ್ ಮಳೆಯಾಗಿದ್ದು ಹೋಲಿಸಿದ್ರೆ ಈಗ 380 ಮಿಲಿಮೀಟರ್ ಮಳೆ ಆಯಿತು. ಇದರಿಂದ ಪ್ರವಾಸದ ಪ್ರದೇಶದಾದ್ಯಂತ ವ್ಯಾಪಕ ವಿನಾಶ ಸಂಭವಿಸಿತು. ಆಗಸ್ಟ್ 27ಕ್ಕೆ ಬೆಳಗ್ಗೆ 8:54ಕ್ಕೆ ಪತ್ರಿಕಾ ವರದಿ ಹಾಗೆ ಭಾರತೀಯ ಸೈನ್ಯ ಮಾನವೀಯತೆಯ ದೃಷ್ಟಿಯ ನೆರವು ಹಾಗೂ ಆಪತ್ತಿಗೆ ಪರಿಹಾರ ನೀಡಿ ಪ್ರವಾಸದ ಸ್ಥಳಗಳಲ್ಲಿ ಕಾರ್ಯಪ್ರವೃತ್ತರಾಗಿದ್ರು. ನಮಗೆ ಗೊತ್ತಿದೆ, ನಮ್ಮ ಯೌವನದ ಕಾಲದಲ್ಲಿ ಚಲನಚಿತ್ರಗಳಲ್ಲಿ ಕಂಗೊಳಿಸುತ್ತಿದ್ದ ಭೂಲೋಕದ ಸ್ವರ್ಗ ಅನಿಸುವ ಕಾಶ್ಮೀರದ ಸೌಂದರ್ಯ ಕಂಡಾಗ ಅದನ್ನ ಪ್ರತ್ಯಕ್ಷ ಕಾಣೋ ಅದೃಷ್ಟ ನಮ್ಗೆ ಬರುತ್ತೋ ಇಲ್ವೋ ಅಂದ್ಕೋತಿದ್ವಿ. 1980ರ ದಶಕದಲ್ಲಿ ನನ್ನ ತಮ್ಮ ಬಾಲಚಂದ್ರ ಹಾಗೂ ಪಾರ್ವತಿ ಮಧುಚಂದ್ರಕ್ಕೆ ಹೋಗಿದ್ದಾಗ ಅಂದಿನ ಮುಖ್ಯಮಂತ್ರಿ ತೀರ್ಕೊಂಡು ಕಾಶ್ಮೀರ ಸ್ತಬ್ಧವಾಗಿತ್ತು. ಮುಂದೆ ನಾನು ನನ್ನ ಹೆಂಡತಿ ಉಮಾ ರಮೇಶ್ 12 ದಿನ ಕಾಶ್ಮೀರಕ್ಕೆ ಪ್ರವಾಸ ಹೋಗಿದ್ದಾಗ ಪೆಹಲ್ಗಾಮಿನ ಹಸಿರು ಹುಲ್ಲಿನ ಗುಡ್ಡ ಹತ್ತಿ ಜಾರಿ ಇಳಿದು ಕುದುರೆ ಸವಾರಿ ಮಾಡಿ ಮಣ್ಣಿನಲ್ಲಿ ಜಾರಬಂಡೆ ತರ ಜಾರಿ ಹುಲ್ಲು ಮೇಲೆ ಬಿದ್ದು ಎದ್ದು ಎಲ್ಲ ಮಾಡಿದ್ವಿ. ಈ ಬಾರಿ ಜಮ್ಮು ವೈಷ್ಣೋದೇವಿ ಕಾಟ್ರಾ ಶಿವಕುಹರಿ ಗಹಿ ಪ್ರಧಾನಿ ಮೋದಿಜಿ ಅವರು ಉದ್ಘಾಟಿಸಿರೋ ಅಂಜಿ ಸೇತುವೆ ಚಿನಾಬ್ ಸೇತುವೆ ನೋಡೋಕೆ ಅಂತಾನೆ ಜೊತೆಗೆ ಮಡದಿ ಇಲ್ದಿದ್ರು ಏಕಾಂಗಿಯಾಗಿ ಕಾಶ್ಮೀರಕ್ಕೆ 8 ರಾತ್ರಿ 9 ದಿನ ಪ್ರವಾಸ ಮಾಡಿದೆ. ನನ್ನೊಂದಿಗೆ ನನ್ನ ಬಂಧು ಅಂಬುಜಾ, ನನ್ನ ಮಿತ್ರರಾದ ರಾಮಕೃಷ್ಣ ಸುಜಾತ ದಂಪತಿಗಳು ಬಂದಿದ್ರು. ಪ್ರಧಾನಿ ನರೇಂದ್ರ ಮೋದಿ ಅವರು ಭಾರತದ ಮೊದಲ ಕೇಬಲ್ ಸ್ಟೇಡ್ ರೈಲ್ವೆ ಸೇತುವೆ ಉದ್ಘಾಟಿಸಿದ್ದಾರೆ. ನೀವು ಟಿವಿಲಿ ಪೇಪರ್ ಅಲ್ಲಿ ನೋಡಿರ್ಬೋದು, ಅದರ ಅನುಭವ ನಿಮಗೆ ಹಂಗ್ ಬರಲ್ಲ. ನಾನು ಈ ಸಲ ಕಾಶ್ಮೀರಕ್ಕೆ ಹೋಗಿದ್ದೆ, ಈ 2 ಸೇತುವೆಗಳ ಮೇಲೆ ಪ್ರಯಾಣ ಮಾಡಬೇಕು, ಅದ್ರ ಹತ್ರದಿಂದ ಹೋಗಿ ನೋಡ್ಬೇಕು, ಹ್ಯಾಕ್ ಕಟ್ಟಿದಾರೆ ನೋಡ್ಬೇಕು ಅಂತ. ಪ್ರಪಂಚದಲ್ಲಿ ಅತ್ಯಂತ ಅದ್ಭುತವಾದಂತ ಸೇತುವೆಗಳಿದು. ಇದಕ್ಕೆ ಅಂಜಿ ಸೇತುವೆಗೆ ಅಂಜಿ ಖಾದ್ ಅಂತ ಹೆಸರಿಟ್ಟಿದ್ದಾರೆ. ಈ ರುದ್ರ ರಮಣೀಯ ಕಣಿವೆ ಪ್ರದೇಶದಲ್ಲಿ ಅಡ್ಡಾಡಿದಾಗ ಆ ಆಳ, ಅದರ ಮೇಲೆ ಅತಿ ಎತ್ತರದಲ್ಲಿ ನಿರ್ಮಾಣ ಆಗಿರೋ ಭವ್ಯ ಸೇತುವೆ ಕಂಡು ಬೆರಗಾದು. ಆಗಸ್ಟ್ 23ರಂದು ಕಾಟ್ರಾದಿಂದ ಶ್ರೀನಗರಕ್ಕೆ ವಂದೇ ಭಾರತ್ ರೈಲಲ್ಲಿ ಬರುವಾಗ ಮೈಕ್ ಮೂಲಕ ಅಂಜಿ ಹಾಗೂ ಚಿನಾಬ್ ಸೇತುವೆಗಳ ನಿರ್ಮಾಣ ಹಾಗೂ ಇಂಜಿನಿಯರಿಂಗ್ ವೈಶಿಷ್ಟ್ಯತೆಗಳ ಬಗ್ಗೆ ನಮಗೆ ವಿವರಣೆ ಸಿಕ್ತು. ಈ 2 ರೈಲ್ವೆ ಸೇತುವೆಗಳ ಮೇಲೆ ಪ್ರಯಾಣ ಮಾಡುವಾಗ ಅವುಗಳ ಅಭೂತಪೂರ್ವ ದರ್ಶನವಾಯಿತು. ಈಗ ಆ ಸೇತುವೆಗಳ ಬಗ್ಗೆ ನಾನು ಸ್ಟಡಿ ಮಾಡ್ಕೊಂಡ್ ಬಂದಿದ್ದೀನಿ, ಅದನ್ನ ಹೇಳ್ತೀನಿ ನಿಮಗೆ. ನೀವು ನೋಡಕ್ಕಾಗದಿದ್ರು ಕೇಳಕ್ಕಾಗದಿದ್ರು ಆ ಫೋಟೋಗಳನ್ನು ತೋರಿಸ್ತೀನಿ ನಿಮಗೆ. ಇದ್ರ ಮೂಲಕ ನೀವು ನೋಡಬಹುದು. ಯಾರಿಗಾರ ಆಸಕ್ತಿ ಇದ್ರೆ ನನಗೆ ಫೋನ್ ಮಾಡ್ಬಿಟ್ಟು ನನ್ನ ಮನೆಗೆ ಬಂದ್ರು ಸಹ ಹೆಚ್ಚಿನ ವಿವರ ನಿಮಗೆ ಕೊಡ್ತೀನಿ, ಪ್ರವಾಸದ ಆಸಕ್ತಿ ಇದ್ದರೆ. ಈ ಚಿನಾಬ್ ರೈಲ್ವೆ ಸೇತುವೆ ಭಾರತದ ಕೇಂದ್ರಾಡಳಿತ ಪ್ರದೇಶವಾದ ಜಮ್ಮು ಮತ್ತು ಕಾಶ್ಮೀರದ ರಿಯಾಸಿ ಜಿಲ್ಲೆಯ ಚೆನಾಬ್ ನದಿ ಮೇಲೆ ನಿರ್ಮಿಸಲಾದಂತ ರೈಲ್ವೆ ಸೇತುವೆ. ಚೆನಾಬ್ ನದಿ ಇದು ನದಿ ಕಣಿವೆಯಾದ್ಯಂತ 1315 ಮೀಟರ್ ಉದ್ದ ಇರೋ ಉಕ್ಕಿನ ಕಾಂಕ್ರೀಟ್ ಸೇತುವೆ. ಅಂದ್ರೆ 14,314 ಅಡಿ ಉದ್ದ ಇದೆ. ಈ ರಚನೆ 530 ಮೀಟರ್ ಅಂದ್ರೆ 1,740 ಅಡಿ ಉದ್ದ, 785 ಮೀಟರ್ ಅತಿ ಉದ್ದದ ಆರ್ಚ್ ಸೇತುವೆ, ಕಮಾನ್ ಸೇತುವೆ ಇದೆ. 2,575 ಅಡಿ ಆಗುತ್ತೆ. ನದಿ ಪಾತ್ರದಿಂದ 359 ಮೀಟರ್ ಎತ್ತರದಲ್ಲಿದೆ, ಅಂದ್ರೆ 1,178 ಅಡಿ. ಇದು ಈ ಕಮಾನ ಸೇತುವೆ ವಿಶ್ವದ ಅತಿ ಎತ್ತರದ ರೈಲು ಸೇತುವೆ ಮತ್ತು ಕಮಾನ ಸೇತುವೆ ಆಗಿದೆ. ನೋಡಿ, ಇಂಥದ್ದನ್ನ ನಾನು ನೋಡಿ ಬಂದಿದ್ದೀನಿ. ನಿಮ್ಮಲ್ಲಿ ಯಾರಿಗಾರ ಆಸಕ್ತಿ ಇದೆ ದಯವಿಟ್ಟು ಹೋಗಿ ಬನ್ನಿ. ಇದು ಜಮ್ಮು ಬಾರಾಮುಲ್ಲಾ ಮಾರ್ಗದಲ್ಲಿ ಕೌರಿ ಮತ್ತು ಬಕ್ಕಲ್ ರೈಲ್ ನಿಲ್ದಾಣದ ನಡುವೆ ಇದೆ. 1,315 ಮೀಟರ್ ಅಂದ್ರೆ 4,314 ಅಡಿ ಉದ್ದದ ಸೇತುವೆನ 14.86 ಬಿಲಿಯನ್ ವೆಚ್ಚದಲ್ಲಿ ನಿಯೋಜಿಸಿದ್ರು. ಅಂದ್ರೆ ಇದು 180 ಮಿಲಿಯನ್. 1 ಮಿಲಿಯನ್ ಅಂದ್ರೆ ಎಷ್ಟು ಗೊತ್ತಾ? 10 ಲಕ್ಷ. ಇಂಥದ್ದು ನೋಡಿ 180 ಮಿಲಿಯನ್ ಲೆಕ್ಕ ಹಾಕೊಳ್ಳಿ. ಇದು ವಿಶ್ವದ ಅತಿ ಎತ್ತರದ ರೈಲು ಸೇತುವೆ ಮತ್ತು ಕಮಾನ ಸೇತುವೆ.
ಸೇತುವೆ 2 ಭಾಗ ಒಳಗೊಂಡಿದೆ. 530 ಮೀಟರ್ ಅಂದ್ರೆ 1740 ಅಡಿ ಉದ್ದ ಅಪ್ರೋಚ್ ಸೇತುವೆ ಅಂತ ಹೆಸರು. 785 ಮೀಟರ್ 2575 ಅಡಿ ಉದ್ದದ ಡೆಕ್ ಕಮಾನು ಸೇತುವೆ. ಈಗ ನಿಮಗೆ ಫೋಟೋ ತೋರಿಸ್ತೀನಿ ನೋಡಿ, ಆಮೇಲೆ ಮುಂದೆ ಓದ್ತೀನಿ ನಾನು. ಇದು ನೋಡಿ ಒಂದು ಸೇತುವೆ ಇದು. ಹಾಗೆ ಇಲ್ಲಿ ನೋಡಿ, ಇಲ್ಲಿ ಹೋಗಿ ನಾ ಫೋಟೋ ತೆಗೆದಿರೋದು ಈ ಸೇತುವೆ. ಆಯ್ತಾ? ಆಮೇಲೆ ನೋಡಿ ಮುಂದೆ ಇದು ನೋಡಿ, ಈ 2 ಸೇತುವೆಗಳದು ನಾನೇ ತೆಗೆದಿರೋ ಫೋಟೋ. ಎಷ್ಟು ಭೀಕರವಾಗಿದೆ ಅಂದ್ರೆ, ಅಯ್ಯೋ ಅಪ್ಪಿ ತಪ್ಪಿ ಬಿದ್ರೆ ಏನೂ ಸಿಗಲ್ಲ ಮೂಳೆ ಅಂತ ಜಾಗದಲ್ಲೆಲ್ಲ ನಾನು ಸುಮಾರು ಇಳಿದು ಹೋಗಿದ್ವಿ. ಧೈರ್ಯ ಬೇಕು ಇದಕ್ಕೆಲ್ಲ. ಇನ್ನು ಕಮಾನ್ ಸೇತುವೆ ನೋಡಿ, 2.2 ಪಕ್ಕೆಲುಬಿನ ಕಮಾನು ವಿನ್ಯಾಸ ಮತ್ತು ಟ್ರಸ್ಗಳ ಸ್ವರಮೇಳಗಳಲ್ಲಿ ಬಳಸಲಾಗುವ ಕಾಂಕ್ರೀಟ್ ನಿಂದ ತುಂಬಿದ ಪೂರ್ವ ನಿರ್ಮಿತ ಉಕ್ಕಿನ ಪೆಟ್ಟಿಗೆ ಒಳಗೊಂಡಿದೆ. ಈ ಸೇತುವೆ 17 ಕ್ರಾನ್ಗಳನ್ನ ಒಳಗೊಂಡಿದೆ. ಮುಖ್ಯ ಸ್ಕ್ಯಾನ್ 467 ಮೀಟರ್ ರೇಖೀಯವಾಗಿ ಅಳತೆ ಮಾಡುತ್ತೆ. ಸ್ಕ್ರಾನ್ ಅನ್ನ ಉಕ್ಕಿನ ಕಂಬಗಳಿಂದ ಬೆಂಬಲಿಸುತ್ತೆ. ಈ ಸೂಪರ್ ರಚನೆ 8 ಮೀಟರ್ ಉದ್ದ, 8 ಮಿಲಿಮೀಟರ್ ದಪ್ಪ ಇರೋ 161 ಗಿರ್ಡರ್ ಪ್ಲೇಟ್ ಒಳಗೊಂಡಿದೆ. ಈ ಸೇತುವೆ ಸುಮಾರು 155 ಮೀಟರ್ ಅಗಲ ಇದೆ. 12 ಮೀಟರ್ ಬೇರ್ಪಡಿಕೆಯೊಂದಿಗೆ 2 ರೈಲ್ ಹಳಿ ಅಳವಡಿಸ್ಕೋಬಹುದು. ಮುಖ್ಯ ಸೇತುವೆ ಕಮಾನ್ ರಚನೆ ತೂಕ ಎಷ್ಟು ಗೊತ್ತಾ? 10,619 ಟನ್. ಕ್ರಮವಾಗಿ 130 ಮೀಟರ್ ಅಳತೆ 2 ಕೇಬಲ್ ಲಗತ್ತಿಸಲಾದ ಪೈಲಾನ್ಗಳಿಂದ ಬೆಂಬಲಿತವಾಗಿದೆ. ಈ ನಿರ್ಮಾಣದಲ್ಲಿ ಒಟ್ಟು ನೋಡಿ 28,660 ಟನ್ ಉಕ್ಕು, 66,000 ಮಿಲಿಯನ್ ಕಾಂಕ್ರೀಟು, 84 ಕಿಲೋಮೀಟರ್ ಅಷ್ಟು ಬೋಲ್ಟ್ಗಳು, ಕೇಬಲ್ಗಳನ್ನ ಬಳಸಿದೆ. ಕಾಟ್ರಾದಿಂದ ಶ್ರೀನಗರಕ್ಕೆ ಹಾದು ಹೋಗೋ ವಂದೇ ಭಾರತ್ ರೈಲು ಈ ಅಂಜಿ ಬ್ರಿಡ್ಜ್ ಹಾಗೂ ಚಿನಾಬ್ ಸೇತುವೆ ದಾಟಿದಾಗ ಅದರಲ್ಲಿದ್ದ ನಮಗೆ ಒಂದು ವಿಶ್ವದ ಅದ್ಭುತ ಸೃಷ್ಟಿ ನೋಡಿದಂತ ಅನುಭವ ಆಯ್ತು. ಇಲ್ಲಿದೆ ನೋಡಿ, ನಾನು ಒಂದ್ ದಿವಸ ಅಂಜಿ ಸೇತುವೆ ನೋಡಕ್ಕೆ ಹೋಗಿದ್ದೆ ಕಾಶ್ಮೀರದಿಂದ. ಯಾರು ಹೋಗ್ತಾರ್ರಿ ಸೇತುವೆ ನೋಡಕ್ಕೆ ಅಂದ್ರು. 100 ಕಿಲೋಮೀಟರ್ ದೂರ ಹೋಗಿ ನಾನು ಅಂಜಿ ಸೇತುವೆಗೆ ಒಂದ್ ದಿವಸ ಟ್ರಾವೆಲ್ ಮಾಡಿದೆ. ಅಲ್ಲೆಲ್ಲ ಇಳಿದು ಓಡಾಡಿ ನೋಡ್ಕೊಂಡು ಬಂದೆ ಎಲ್ಲ. ಹಾಗೆ ಅಲ್ಲಿ ಹೋಗುವಾಗ ನೋಡಿ ಆ ಸೌಂದರ್ಯ ವೀಕ್ಷಿಸಿ ದಿಗ್ಮೂಢನಾಗಿದೆ. ಶ್ರೀನಗರ ಬಿಟ್ರೆ ಪೆಹಲ್ಗಾಮ್, ಗುಲ್ಮಾರ್ಗದಲ್ಲಿ 2 ಹಂತದಲ್ಲಿ ಗೊಂಡೋಲ ಅಂತ ಕರೆದೊಯ್ತಾರೆ. ಅದು ಮೊದಲೆಲ್ಲ ಕುದುರೆಯಲ್ಲಿ ಹತ್ತುತ್ತಿದ್ವಿ, ಈಗ ಅದಕ್ಕೆ ಕೇಬಲ್ ಕಾರ್ ಮಾಡಿದ್ದಾರೆ. ಅಲ್ಲಿ ನಿಮ್ ಜೊತೆ ಬಂದು ನಿಮ್ಮ ಕ್ಯಾಮ್ರಾದಲ್ಲಿ ಫೋಟೋ, ಹಿಂದೆಲ್ಲ ಈ ತರ ಇರ್ಲಿಲ್ಲ. ಈಗ ಹೆಂಗಿದೆ ಪ್ರವಾಸೋದ್ಯಮ ಅಂದ್ರೆ, ನಿಮ್ಮ ಹಿಂದೆನೆ ಬಂದ್ಬಿಡ್ತಾರೆ, ನಿಮ್ಮ ಕ್ಯಾಮ್ರಾದಲ್ಲೇ ಫೋಟೋ ತೆಕ್ಕೊಡ್ತೀವಿ ಅಂತಾರೆ, ಅದಕ್ಕೆ ಚಾರ್ಜ್ ಇದೆ. ಅವ್ರ ಕ್ಯಾಮ್ರಾದಲ್ಲಿ ಫೋಟೋ ತೆಗಿತಾರೆ. ಈಗ ಎಲ್ರಿಗೂ ರೀಲ್ಸ್ ಹುಚ್ಚಲ್ಲ, 10 ನಿಮಿಷದಲ್ಲಿ ರೀಲ್ಸ್ ಮಾಡ್ಕೊಡ್ತಾರೆ, ವಿಡಿಯೋ ಮಾಡ್ಕೊಡ್ತಾರೆ. 1000 ಜನ ಅವರೆಲ್ಲ ನಿಮ್ ಬೆನ್ ಹತ್ತಾರೆ. ಜಮ್ಮು ಕಾಶ್ಮೀರದ ಜನ ಬೆವರು ಹರಿಸಿ ಶ್ರಮಪಟ್ಟು ಕೆಲಸ ಮಾಡಿ ದುಡ್ಡು ಪಡಿತಾರೆ ಹೊರತು ಒಬ್ರು ಅಲ್ಲಿ ಭಿಕ್ಷೆ ಬೇಡೋದಲ್ಲ ರೀ. ಗಮನಿಸಿ, ಅಲ್ಲಿ ಸೈನ್ಯದ ನಿಯಂತ್ರಣ ಇರೋದ್ರಿಂದ ವಿಶೇಷ ಶಿಸ್ತು, ರಕ್ಷಣೆ ವ್ಯವಸ್ಥೆಯಿಂದ ನಿರಾತಂಕ ವಾತಾವರಣವನ್ನ ನಾವು ಅನುಭವಿಸಿದ್ವಿ. ನಾನು ಗಮನಿಸಿದಂತೆ ಅನೇಕ ಜನರ ಅನುಭವಗಳನ್ನು ಕೇಳಿ ತಿಳಿದಂತೆ ಅಲ್ಲಿಯ ಜನ ಕಷ್ಟ ಸಹಿಷ್ಣುಗಳು, ಸ್ನೇಹಪರರು. ಪ್ರವಾಸಕ್ಕೆ ಬಂದ ಅತಿಥಿಗಳನ್ನ ತಮ್ಮನೆಯವರಂತೆ ಕಂಡು ಅವರಿಗೆ ಎಲ್ಲಾ ರೀತಿಯ ಸೌಲಭ್ಯ ಸಹಕಾರ ನೀಡಿ ಕಾಶ್ಮೀರಿ ಭಾಷೆಯಲ್ಲಿ ಮಾತಾಡಿಸುವ ಸ್ನೇಹ ಜೀವಿಗಳು. ಪ್ರವಾಸಿ ಸ್ಥಳಗಳಿಂದಲೇ ಹಾಗೂ ದೇಶದ ಮೂಲೆಗಳಿಂದ ಪ್ರವಾಸ ಮಾಡಲು ಬರುವುದರಿಂದಲೇ ಜಮ್ಮು ಕಾಶ್ಮೀರದ ಜನರಿಗೆ ಆದಾಯ, ಅತಿಥಿ ಸತ್ಕಾರ ಮಾಡೋ ಅವಕಾಶ ಲಭ್ಯ. ಹೀಗಾಗಿ ಮತ್ತೆ ಮತ್ತೆ ಆಘಾತಗಳು ಬಂದ್ರು ಮತ್ತೆ ಪುಟಿದೇಳುವ ಜಮ್ಮು ಕಾಶ್ಮೀರ ಪ್ರವಾಸೋದ್ಯಮ ಎಲ್ಲ ಭಾರತೀಯರನ್ನ ತನ್ನೆಡೆಗೆ ಸೆಳೆಯಲು ಪ್ರಯತ್ನಿಸ್ತಾ ಇದೆ. ಕಾಶ್ಮೀರ ಪ್ರವಾಸ ಕಾಲದಲ್ಲಿ ಗೊಂಡೋಲ ಅನ್ನೋ 2 ಹಂತಗಳ ಕೇಬಲ್ ಕಾರ್ಗಳಲ್ಲಿ ಅತಿ ಎತ್ತರಕ್ಕೆ ಹೋದ್ವಿ. ಅಲ್ಲಿ ನನ್ನ ಜೊತೆ ಬಂದವರೆಲ್ಲ ಅಲ್ಲೇ ಉಳಿದ್ಬಿಟ್ರು. ತುಂಬಾ ಚಳಿ, ಗದ 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 ನಡೆಸುತ್ತೆ. ಸ್ವೆಟ್ರು, ಟೋಪಿ ಎಲ್ಲ ಹಾಕೊಂಡೋಗಿದ್ವಿ. ಅಲ್ಲಿಂದ ಮತ್ತೆ ಯಾರು ಬರ್ತೀರಾ ಅಡ್ವೆಂಚರ್ಗೆ ಅಂತ ಅಲ್ಲಿದ್ದಂತ ಕೆಲವರು ಗೈಡ್ಗಳು ಕರೆದ್ರು. ನಾನು ಒಂದು ಕೋಲ್ ಹಿಡ್ಕೊಂಡು ಆ ದೊಡ್ಡ ಕಲ್ಲು ಬಂಡೆಗಳು, ಚಿಕ್ಕ ಕಲ್ಲು ಬಂಡೆ ಮೇಲೆ ಹತ್ತಿ ನುಸುಳಿ ಅತಿ ಚಳಿಯಾದ ವಾತಾವರಣದಲ್ಲಿ ನಾನೊಬ್ಬನೇ ಕೈಯಲ್ಲಿ ಕೋಲ್ ಹಿಡ್ಕೊಂಡು ಇನ್ನೂ ಒಂದು 20-30 ಅಡಿ ಮೇಲ್ ಹೋದೆ. ಹೆಂಗ ಹೋದ್ನೋ ಗೊತ್ತಿಲ್ಲ, ಏನೋ ಉತ್ಸಾಹದಲ್ಲಿ ಹೊಟ್ಟೋದೆ. ಬಿದ್ರೆ ನಾನು ಒಂದು ಮೂಳೆನೂ ಸಿಗ್ತಿರ್ಲಿಲ್ಲ ಅಂತ ಜಾಗ. ಅಂದ್ರೆ ಸ್ವಲ್ಪ ಸಾಹಸ ಬೇಕು ಪ್ರವಾಸದಲ್ಲಿ. ಇನ್ನು ಸೋನಾಮಾರ್ಗದ ಅನುಭವ ಹೇಳ್ಬೇಕ್ರಿ ನಿಮಗೆ. ಅಲ್ಲಿ ಗುಲ್ಮಾರ್ಗ್ ಬಿಟ್ರೆ ಸೋನಾಮಾರ್ಗ್ ಅತ್ಯಂತ ಚೆನ್ನಾಗಿದೆ. ನಾವು ಹೋಗಿದ್ದಂತ ದಾರಿ ಕಾರ್ಗಿಲ್ ಆಯ್ತಲ್ಲ, ಕಾರ್ಗಿಲ್ ಯುದ್ಧ, ಆ ಕಾರ್ಗಿಲ್ಗೆ 15 ಕಿಲೋಮೀಟರ್ ಇತ್ತು ಅಷ್ಟೇ. ಸುತ್ತಿ ಹೋಗುವಂತ ದಾರಿ, ಬಹಳ ಹೆದರ್ತಾರೆ ಜನ.
ಸೋನಾ ಮಾರ್ಗದಲ್ಲಿ ಅತಿ ಎತ್ತರದ ದುರ್ಗಮ ಪ್ರದೇಶದಲ್ಲಿ ಹಾವಿನಂತಹ ಪುಟ್ಟ ರಸ್ತೆಯಲ್ಲಿ ಎರಡೂ ಕಡೆಯಿಂದ ವಾಹನ ಬರುತ್ತೆ. ಒಂದು ಕಡೆ ದೊಡ್ಡ ಬೆಟ್ಟ ಇದೆ, ಇನ್ನೊಂದು ಕಡೆ ರಕ್ಷಣಾ ಗೋಡೆ ಇಲ್ಲದ ಪ್ರದೇಶ. ಈ ಕಡೆ ಯಾವಾಗ ಬೇಕಾದ್ರೂ ಬೆಟ್ಟದ ಮೇಲಿಂದ ಕಲ್ಲುಗಳ ರಾಶಿ, ಕೆಸರು, ಕಲ್ಲಿನ ಪುಡಿ, ದಡದಡನೆ ಉರುಳೋ ಭೂಕುಸಿತ ಅಥವಾ ಲ್ಯಾಂಡ್ ಸ್ಲೈಡ್ ಆಗ್ಬೋದು. ನಾವು ಅತಿ ಎತ್ತರದ ಪ್ರದೇಶದಲ್ಲಿ 0 ಹಾಗೂ 2 ಡಿಗ್ರಿ ಸೆಲ್ಸಿಯಸ್ ಉಷ್ಣತೆ ಇದ್ದ ಪ್ರದೇಶಕ್ಕೂ ಹೋಗಿದ್ವಿ. ಅಲ್ಲಿ ಕಾರ್ಗಿಲ್ ಯುದ್ಧದ ಸ್ಮಾರಕದಲ್ಲಿ ಟ್ಯಾಂಕರ್ ಸಿದ್ಧ ಸ್ಥಿತಿಯಲ್ಲಿರೋ ಬಂದೂಕನ್ನು ಕಂಡು ಧನ್ಯರಾದವು. ನೋಡಿ, ಅಲ್ಲಿ ಹೋಗಿದ್ದಕ್ಕೆ ಫೋಟೋಗಳಿದೆ ನೋಡಿ, ಇಲ್ಲಿದೆ ನೋಡಿ. ಈ 3 ಫೋಟೋಗಳಲ್ಲಿ ಕಾರ್ಗಿಲ್ದು ಇದೆ, ಭೂಕುಸಿತದ ಚಿತ್ರನೂ ಇದೆ ನೋಡಿ, ಗಮನಿಸಿ. ಯಾವಾಗ ಬೀಳುತ್ತೆ ಗೊತ್ತಿಲ್ಲ, 5 ನಿಮಿಷಕ್ಕೆ 10 ನಿಮಿಷಕ್ಕೆ ಬೀಳ್ಬೋದು. ಆದ್ರೂ ಸಾವಿರಾರು ಜನ ಪ್ರವಾಸಿಗರು ಸಾವಿರಾರು ವೆಹಿಕಲ್ ಅಲ್ಲಿ ಹೋಗ್ತಾರೆ. ಈ ಫೋಟೋ ನೋಡಿ, ನಾನು ಕುದುರೆಯಲ್ಲಿ ಹತ್ತಿದ್ದು ವೈಷ್ಣೋದೇವಿಗೆ ಹತ್ತಿ ಇಳಿದಿದ್ದು. ಇಲ್ಲಿ ಏನು ಅಂದ್ರೆ ನಿಮ್ಗೆ ಅನ್ಸ್ಬೋದು ಎಷ್ಟು ಖರ್ಚು ಅಂತ ಹೇಳಿ. ನೋಡಿ, ಈ ಕುದುರೆಯಲ್ಲಿ ಹೋಗ್ ಬರೋದಕ್ಕೆ 1400 2000 ರೂಪಾಯಿ ಹೋಗೋಕ್ಕೆ ಪರಿಗೆ ಒಟ್ಟಿಗೆ ತಗೋತಾರೆ. ಇನ್ನು ನೀವು ಈ ಡೋಲಿಲಿ ಹೋದ್ರೆ ಅದಕ್ಕೆ 3400 4000 ರೂಪಾಯಿ ಆಗುತ್ತೆ. ಆ 6 ಜನ ನಮ್ಮನ್ನ ಹೇಗೆ ಹೊತ್ಕೊಂಡು ಹೋಗ್ತಾರೆ ಅಥವಾ ಇಳಿಸ್ತಾರೆ ಅಂದ್ರೆ ಪಾಪ ಒಂಥರ ಹಾಡಾಡ್ತಾ ಬರ್ತಾರೆ ಅವರು. ಆ 6 ಜನ ಭುಜದ ಮೇಲೆ ಇಟ್ಕೊಂಡು ನಮ್ಮ ಭಾರವನ್ನ ಹೊರತಾ ಮೆಟ್ಟುಗಳನ್ನ ಇಳಿಬೇಕು, ಸಾವಿರಾರು ಮೆಟ್ಲುಗಳು, ಅದನ್ನ ಇಳ್ಕೊಂಡು ಬರ್ತಾರೆ. ಹಾಗ ಸೋನಾ ಮಾರ್ಗದಲ್ಲಿ ಏನಾಗುತ್ತೆ ಅಂದ್ರೆ ನೋಡಿ, ನಾವು ಅಲ್ಲೆಲ್ಲ ಹೋದ್ವಿ ಅಂತ ಹೇಳಿದ್ನಲ್ಲ, ಕಾರ್ಗಿಲ್ ಯೋಧರ ಸ್ಮಾರಕದಲ್ಲಿ ಟ್ಯಾಂಕರ್ ಸಿದ್ಧ ಸ್ಥಿತಿಯಲ್ಲಿ ಬಂದೂಕ್ ನೋಡಿದ್ವಿ. 3 ಗಂಟೆ ಆದ ತಕ್ಷಣ ವಾಪಸ್ ಹೊರಟ್ಬಿಟ್ವಿ, ಯಾಕಂದ್ರೆ ಅದು ಸುತ್ಕೊಂಡು ಬರುತ್ತೆ ಹಾವಿನ ದಾರಿ. ನೋಡಿ, ಸುಯಿ ಅಂತ ಈ ಕಡೆಯಿಂದ ಹೋಗುತ್ತೆ, ಆ ಕಡೆಯಿಂದ ಹೋಗುತ್ತೆ. ನೀವೇನ್ ಹೇಳ್ತೀರಿ, ಬ್ಲೇಡ್ ತರ ಒಂಥರ ಸುಯಿ ಅಂತ ಹೋಗುತ್ತೆ. ಅಷ್ಟು ನುಣುಪಾದಂತ ಜಾಗ. ಈ ಕಡೆ ಬಿದ್ರೆ 1000 ಅಡಿ ಕೆಳಗೆ ಬಿದ್ರೆ ಏನು ಸಿಗಲ್ಲ. ಅಂತ ಜಾಗದಲ್ಲಿ ಈ ಕಡೆನೂ ವೆಹಿಕಲ್ ಹೋಗುತ್ತೆ, ಆ ಕಡೆನೂ ಹೋಗುತ್ತೆ. ಅವ್ರ ಧೈರ್ಯವೇ ಧೈರ್ಯ. ಸೈನಿಕರು, ಪೊಲೀಸರು, ಅದಕ್ಕಿಂತ ಮುಖ್ಯ ಈ ಡ್ರೈವರ್ಸ್ ತುಂಬಾ ಚಾಣಾಕ್ಷರು. ಒಂದ್ ಕೈಯಲ್ಲಿ ಡ್ರೈವ್ ಮಾಡ್ತಾರ್ರಿ, ನಂಗೆ ಬಹಳ ಹೆದರಿಕೆ ಆಗೋಯ್ತು. ಒಂದ್ ಕೈಯಲ್ಲಿ ಫೋನ್ ಇಟ್ಕೊಂಡಿರ್ತಾರೆ ನೋಡಿ. ಅಲ್ಲಿ ನಮ್ ಚಾಲಕ ಯುವಕ ಆಗಿದ್ದ, ಆತ ಟ್ರಕ್ ಚಾಲಕ ಅಂತೆ. ಒಂದ್ ಕೈಯಲ್ಲಿ ಫೋನ್ ಹಿಡ್ಕೊಂಡು ಭೂಕುಸಿತ ಬಗ್ಗೆ ಇದರಿಂದ ಮಾಹಿತಿ ಪಡಿತಾ ಇನ್ನೊಂದು ಕೈಯಿಂದ ಕಾರ್ ಚಾಲನೆ ಮಾಡ್ತಿದ್ದ. 5 ಬಾರಿ ನಮ್ ಕಣ್ಣೆದ್ರಿಗೆ ಭೂಕುಸಿತ ಆಯ್ತು. ಬೆಟ್ಟದಿಂದ ಒಂದು ರಾಶಿ ಕಲ್ಲು, ಮಣ್ಣು, ಕೆಸರು ರಸ್ತೆಗೆ ಅಡ್ಡವಾಗಿ ಬಿದ್ದು. ಆದ್ರೆ ತಕ್ಷಣವೇ ಧಾವಿಸಿ ಬಂದ ಸೈನಿಕರು ಹಾಗೂ ಪೊಲೀಸರು ತಂಡ ಒಂದು ಬುಲ್ಡೋಸರ್ ನಿಂದ ಬಿದ್ದ ಮಣ್ಣು ಕಲ್ಲುಗಳ ರಾಶಿನ ಎತ್ತಿ 3/4 ಗಂಟೆಯೊಳಗೆ ಕಮರಿಗೆ ಅದನ್ನು ಎಸೆತಿತ್ತು. ಪ್ರತಿ ಬಾರಿ ಇದಕ್ಕೆ 45 ನಿಮಿಷ. ಆದ್ರೆ 6ನೇ ಭೂಕುಸಿತ ಬಹಳ ಡೇಂಜರಸ್ ಆಗಿತ್ತು ನಮಗೆ. 10 ಅಡಿ ಅಗಲದ ರಸ್ತೆ ಮೇಲೆ 15ರಿಂದ 20 ಅಡಿ ಗುಡ್ಡ ಕುಸಿದು ಬಿದ್ದ್ಬಿಡ್ತು ಒಂದೇ ಸಲ. ಹೀಗಾಗಿ ಈ ಕಡೆ ವಾಹನಗಳು ಇಲ್ಲೇ, ಆ ಕಡೆ ವಾಹನ ಅಲ್ಲೇ. ಇದು ಕ್ಲಿಯರ್ ಆಗ್ಬೇಕಾದ್ರೆ 10ರಿಂದ 12 ಗಂಟೆ ಮಾರನೇ ದಿವಸಕ್ಕೆ ಹೋಗೋದು. ನಮಗೆ ಏನ್ ಮಾಡೋದು ಗೊತ್ತಾಗ್ಲಿಲ್ಲ. ಚಳಿ, ನನ್ನ ಜೊತೆ ಬಂದವರು ನಡ್ಗೋಕ್ ಶುರು ಮಾಡಿದ್ರು. ಏನು ನಮ್ ತಿಥಿ ಆಗೋಗುತ್ತಲ್ಲಪ್ಪ, ಇಲ್ಲೇ ಏನ್ ಮಾಡೋದು, ಆ ಕಡೆನೂ ಹೋಗಂಗಿಲ್ಲ, ಈ ಕಡೆನೂ ಹೋಗಂಗಿಲ್ಲ, ಯಾಕಾದ್ರೂ ಬಂದ್ವಿ ಅಂತ ಅಳಕ್ ಶುರು ಮಾಡಿದ್ರು. ನಾನೊಬ್ಬನೇ ಬಹಳ ಧೈರ್ಯವಾಗಿದ್ದೆ. ಆಗ ಸೈನಿಕರು, ಪೊಲೀಸ್, ರಕ್ಷಣಾ ಸಿಬ್ಬಂದಿ ನಮಗೆ ಕಿವಿ ಮಾತು ಹೇಳಿದ್ರು, ವಾಹನಗಳು 2 ಕಡೆ ಸಂಚರಿಸೋಕೆ ಬೆಳಗಾಗಬಹುದು. ಹೀಗಾಗಿ ನೀವೆಲ್ಲ ಹೇಗಾದ್ರೂ ಈ ಕಲ್ಲಿನ ರಾಶಿ ಗುಡ್ಡ ದಾಟಿ ಆ ಕಡೆ ಹೋದ್ರೆ ನಿಮಗ್ ನಾವು ಅಲ್ಲಿಂದ ವಾಹನ ವ್ಯವಸ್ಥೆ ಮಾಡ್ತೀವಿ. ಇಲ್ಲಿ ರಾತ್ರಿ ಕಳೆದಂತೆ ಹಿಮಪಾತವಾಗಿ ಉಷ್ಣಾಂಶ ತೀರಾ ಕೆಳಗೆ ಹೋಗಿ ನಿಮಗೆ ಆಘಾತ ಆಗ್ಬೋದು. -20 ತನಕ ಹೋಗುತ್ತೆ ಅಲ್ಲಿ. ಹೀಗಾಗಿ ಇಲ್ಲಿ ಉಳಿಬೇಡಿ, ಬೇಗ ಹೋಗಿ ಅಂದ್ರು. ಆದ್ರೆ 74-75 ವರ್ಷದ ನಾವು ಆ ಚಳಿಲಿ, ಆ ಕತ್ಲೆಯಲ್ಲಿ ಕಲ್ಲು, ಮಣ್ಣು, ಕೆಸರಿನ ಗುಡ್ಡ ಹತ್ತೋದು ಹೇಗೆ, ಇಳಿಯೋದು ಹೇಗೆ, ಬಹಳ ಕಷ್ಟ ರೀ. ಕಾಲದೊಳಗೆ ಸಿಕ್ಕಾಕೊಂಡ್ಬಿಟ್ರು ಕಷ್ಟ. ಒಂದ್ ಕಲ್ಲು ಜಾರ್ಕೊಂಡು ಕೆಳಗ್ ಬಿದ್ರು ಆ ಗುಡ್ಡದೊಳಗೆ ಹೊಟ್ಟೋಗ್ತೀವಿ ನಾವು. ಅಂದ್ರೆ ಆ ರಾಶಿ ಕಸ ಬಿದ್ದಿದೆಯಲ್ಲ, ರಾಶಿ, ಮಣ್ಣಿನ ರಾಶಿ, ಅದ್ರೊಳಗೆ ಹೊಟ್ಟೋಗ್ತೀವಿ. ಸೂಕ್ಷ್ಮವಾಗಿ ಮಕ್ಕಳ ತರ ಒಂದೊಂದ್ ಕಾಲು ಇಟ್ಕೊಂಡು ಈ ಕಡೆ ಬ್ಯಾಲೆನ್ಸ್, ಆ ಕಡೆ ಬ್ಯಾಲೆನ್ಸ್ ಮಾಡಿ ಆ ಕಲ್ಲನ್ನು ಹಿಡ್ಕೊಂಡು ಕೈ, ಮೈ, ಬಟ್ಟೆ ಎಲ್ಲ ಮಣ್ಣು, ಕೆಸರು ಆಯ್ತು. ಹತ್ತುವಾಗ ಇಳಿಯುವಾಗ ಆ ಕೆಸರು ನಮ್ ಬೆಟ್ಟೆಗೆ, ಮೈಗೆ, ಮೂರ್ಸಿಗೆ ಎಲ್ಲ ಹತ್ಕೊಂತು. ಅದಲ್ಲದೆ ನಮ್ ಕೈ ಕಾಲುಗಳೆಲ್ಲ ಆ ಕಲ್ಲುಗಳು ಗೀರ್ ಬಿಟ್ಟು ಸ್ವಲ್ಪ ರಕ್ತ ಬಂತು. ಏನ್ ಮಾಡೋದು, ಹತ್ಲೇಬೇಕು. ಬಹಳ ಶ್ರಮ ಪಟ್ಟು ಮಕ್ಕಳು ಯುವಕರಂತೆ ಸಮತೋಲನ ಮಾಡ್ತಾ 1.5 ಗಂಟೆಯಿಂದ 2 ಗಂಟೆ ಆಯ್ತು ಅದನ್ನ ಹತ್ತಿ ಇಳಿಯೋಕೆ ಕಷ್ಟಪಟ್ಟು. ಪೊಲೀಸರ ವಾಹನ ದೂರದಲ್ಲಿದ್ದ ನಮ್ಮ ವಾಹನದ ಬಳಿ ಕರೆದೋಯ್ತು. ಹೀಗೆ ಪದೇ ಪ್ರವಾಸ, ಭೂಕುಸಿತ, ಪ್ರವಾಹ ನಡೆದ್ರು, ಮೇಘ ಸ್ಫೋಟವಾದರೂ ಸಹ ನೋಡಿ,
ಹೆದರದೆ ದಿಕ್ಕಿಡದೆ ಧೈರ್ಯ ಸಾಹಸದಿಂದ ಇಂತಹ ಸ್ಥಳಗಳಲ್ಲಿ ಪ್ರವಾಸೋದ್ಯಮ ನಡೀತಾ ಇದೆ. ನಾವು ಧೈರ್ಯವಾಗಿ ಜಮ್ಮು, ವೈಷ್ಣೋದೇವಿ, ಕಾಶ್ಮೀರಕ್ಕೆ ಹೋಗಿ ನೋಡ್ ಬಂದಿದ್ದೀವಿ. ಜನರಿಗೆ ಏನೋ ಹೆದರಿಕೆ ಹಿಂದೂ ಮುಸ್ಲಿಂ ಬಗ್ಗೆ ಸಂಬಂಧದ ಬಗ್ಗೆ ಇಲ್ಲ. ನಾವು ನೋಡಿದಾಗೆ ಜಮ್ಮುವಿನಲ್ಲಿ ಹೆಚ್ಚಿನ ಜನ ಹಿಂದೂಗಳು, ಕಾಶ್ಮೀರದಲ್ಲಿ ಹೆಚ್ಚು ಜನ ಮುಸ್ಲಿಮರು. ಆದ್ರೆ ಪ್ರವಾಸೋದ್ಯಮದಿಂದ ಹೆಚ್ಚು ಪ್ರವಾಸಿಗಳು ಬಂದ್ರೆ ಇವರಿಗೆ ಅನ್ನ ಸಂತೋಷ. ಭಾರತೀಯತೆಯಲ್ಲಿ ಇವರಿಗೆಲ್ಲ ಹೆಮ್ಮೆ ಇದೆ. ಜನರಲ್ಲಿ ನೋಡ್ರಿ, ನಾ ಕಂಡ್ಕೊಂಡಿದ್ದು ಹಸಿವು ಶ್ರಮಗಳಲ್ಲಿ ಧರ್ಮ ಆಚಾರಗಳ ಭೇದವಿಲ್ಲ ಅಂತ ಖಾತ್ರಿ ಇರೋದು. ಅವರಲ್ಲಿ ಅನೇಕರನ್ನ ಮಾತಾಡಿಸಿದಾಗ ನಮ್ಗೆ ತಿಳಿತು. ಹೆಜ್ಜೆ ಹೆಜ್ಜೆಗೂ ದೇಶದ ರಕ್ಷಣಾ ಇಲಾಖೆ, ಸೈನಿಕರು, ಪೊಲೀಸರ ಜವಾಬ್ದಾರಿಯುತ ಕಣ್ಗಾವಲು, ಕೇಂದ್ರದ ಮೋದಿ ಸರ್ಕಾರದಿಂದ ಜಮ್ಮು ಕಾಶ್ಮೀರದಲ್ಲಿ ನಡೆದಿರೋ ಅಭಿವೃದ್ಧಿ ಕಾರ್ಯ ಜನರ ಬಡತನ ನಿವಾರಣೆ ಮಾಡ್ತಾ ಇದೆ ಅಂತ ಈ ಪ್ರವಾಸದಿಂದ ನಮಗೆ ತಿಳಿದು ಬಂತು. ಹೇಗಿತ್ತು ಕಾಶ್ಮೀರದ ಪ್ರವಾಸ? ಹೋಗಿ ಬನ್ನಿ. ಯಾರು ಹೋಗೋದಾದ್ರೆ ನೋಡಿ, ನಿಮ್ಗೊಂದು ವಿಷಯ ಇಲ್ಲಿ ಹೇಳ್ತೀನಿ. ನನ್ನ ಹೆಂಡತಿ ಉಮಾ ರಮೇಶ್ ದೇವರಾಜ ಅರಸ ರಸ್ತೆಯಲ್ಲಿ 36 ವರ್ಷ TOT ಟೂರ್ಸ್ ಪ್ರೈವೇಟ್ ಲಿಮಿಟೆಡ್ ಅನ್ನು ನಡೆಸಿದ್ಲು. ನಾನು ಸಹ ರಿಟೈರ್ ಆದ್ಮೇಲೆ 7 ವರ್ಷ ಅವಳ ಜೊತೆ ಸೇರಿ ಡೈರೆಕ್ಟರ್ ಆಗಿದ್ದೆ. ಹೀಗಾಗಿ ನಮಗೆ 40 ವರ್ಷದ ಅನುಭವ ಇದೆ ಪ್ರವಾಸದ್ದು. ಯಾರಾದ್ರೂ ಎಲ್ಲಿಗಾದ್ರೂ ಪ್ರವಾಸ ಹೋಗ್ಬೇಕು ಅಂದ್ರೆ ನನ್ನ ಸಲಹೆ ಕೇಳಿ ಬನ್ನಿ. ನಿಮಗೆ ಅದು ಬೇಕಾದ್ರೆ ಪ್ಯಾಕೇಜ್ ಸಹ ಮಾಡಿಸ್ಕೊಡ್ತೀನಿ. ಆದ್ರೆ 2-3 ಪಾಯಿಂಟ್ ಮುಖ್ಯ. ಒಂದು, ಆರೋಗ್ಯವಾಗಿ ಇರ್ತೀವಿ ಅಂತ ನಂಬಿಕೆ ಇರಬೇಕು. ಎರಡನೇದು, ಅನಾರೋಗ್ಯ ಇದ್ರೆ ಸರಿಯಾಗಿ ಔಷಧೋಪಚಾರ ತಗೋತೀವಿ, ಎಲ್ಲ ಪ್ಯಾಕ್ ಮಾಡ್ಕೊಂಡು ಹೋಗ್ತೀವಿ ಅನ್ನೋ ಧೈರ್ಯ ಇರಬೇಕು. ಮೂರನೇದಾಗಿ ಸ್ವಲ್ಪ ದುಡ್ಡಿನ ಬೆಂಬಲ ಇರಬೇಕು. ಮಕ್ಕಳು ಚೆನ್ನಾಗಿ ಸಂಪಾದಿಸಿದ್ರೆ ತಂದೆ ತಾಯಿನ ಪ್ರೇರೇಪಿಸಿ ಕಳಿಸ್ಬೇಕು. ತಂದೆ ತಾಯಿ ಯಂಗ್ಸ್ಟರ್ಸ್ ಮಕ್ಕಳಿದ್ರೆ ಅವ್ರನ್ನ ಪ್ರವಾಸಕ್ಕೆ ಕಳಿಸ್ಬೇಕು. ಚಿಕ್ಕಂದಿನಿಂದ ಪ್ರವಾಸ ಬೆಳೆದ್ರೆ ದೇಶ ಸುತ್ತು ಕೋಶ ಓದು ಅಂತ ಇರುತ್ತೆ. ನೀವು ರೀಲ್ಸ್ ಅಲ್ಲಿ ಮೊಬೈಲ್ ನಲ್ಲೇ ತಲ್ಲೀನರಾದ್ರೆ ಅದು 10 ನಿಮಿಷ ಸುಖ ಅಷ್ಟೇ. ವಾಟ್ಸಪ್ ಅಲ್ಲಿ ಮೆಸೇಜ್ ಹಾಕಿದ್ರೆ ಅದು 100 ಜನ 200 300 ಜನದ ಲೈಕ್ಸ್ ಡಿಸ್ಲೈಕ್ಸ್ ಬರ್ಬೋದು. ಅದು ಶಾಶ್ವತ ಅಲ್ಲ. ನೀವೇನಾದ್ರು ಬರೆಯೋದಿದ್ರೆ ಪುಸ್ತಕ ರೂಪದಲ್ಲಿ ಬರೀರಿ, ಲೇಖನ ರೂಪದಲ್ಲಿ ಬರೀರಿ. ಬೇರೆಯವ್ರು ನೋಡಿ ಸಂತೋಷ ಪಡ್ತಾರೆ, ದಾಖಲೆ ಆಗುತ್ತೆ. ಹೀಗಾಗಿ ಪ್ರವಾಸವನ್ನ ಮಾಡಿ, ಪ್ರವಾಸವನ್ನ ನೋಡಿ, ಅನುಭವಿಸಿ. ದೇವಸ್ಥಾನಗಳಷ್ಟೇ ಪ್ರವಾಸ ಅಲ್ಲ, ಬೆಟ್ಟ ಗುಡ್ಡು ಪ್ರದೇಶದ ಪ್ರವಾಸ ಸ್ಥಳಗಳಿದೆ. ಕೆರೆ ಸರೋವರಗಳನ್ನ ನೋಡಿ, ನದಿ ಸಮುದ್ರಗಳನ್ನ ನೋಡಿ. ವಿದೇಶ ಬೇಡ, ನಮ್ಮ ದೇಶದಲ್ಲಿರೋ ಭಾಗಗಳನ್ನ ನೋಡಿ. ನಮ್ಮ ಮೈಸೂರಿನಲ್ಲರೂ ಎಷ್ಟೋ ಜನ ಒಂಟಿಕೊಪ್ಪಲ್ ದಾಟಿ ಈ ಕಡೆ ಹೋಗಿರಲ್ಲ, ಈ ಕಡೆ ಮಂಡ್ಯ ದಾಟಿ ಹೋಗಿರಲ್ಲ. ಅಂದ್ರೆ ಎಲ್ಲರ ಹತ್ರನೂ ಆಸಕ್ತಿ ಇರಲ್ಲ, ಎಲ್ಲರ ಹತ್ರ ದುಡ್ಡು ಸ್ವಲ್ಪ ಉಳಿಸಿರಲ್ಲ. ಜನ ಅನಾವಶ್ಯಕವಾಗಿ ಖರ್ಚು ಮಾಡಿರ್ತಾರೆ. ನಾನು ಹಿರಿಯ ನಾಗರಿಕನಾಗಿ 75 ವರ್ಷ ಹೇಳೋದಂದ್ರೆ, ಇಷ್ಟು ಬೇಕೋ ಅವಶ್ಯಕವಾಗಿ ಕೊಂಡುಕೊಳ್ಳೋ ಕೂಳುಬಾಕ್ ಸಂಸ್ಕೃತಿ ಇಲ್ಲದೆ ಏನ್ ಬೇಕು ತಗೊಳ್ಳಿ, ಎಸೀದೇ ಆಹಾರವನ್ನ ತಿನ್ನಿ, ಉಳಿಸಿ ನೀವು ಪ್ರವಾಸೋದ್ಯಮವನ್ನ ಬೆಳೆಸಿ ಅಂತ ಹೇಳ್ತಾ ಇವತ್ತಿನ ಅಧ್ಯಾಯನ ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ.